ಕನ್ನಡದ ಕೋಟ್ಯಾಧಿಪತಿಗೆ ಕೋಟಿ ಕೋಟಿ ಸ್ವಾಗತ. ಕನ್ನಡಿಗರೇ, ಹೇಗಿದ್ದೀರಿ? ಎಲ್ಲೇ ಇರಿ, ಹೇಗೆ ಇರಿ, ಚೆನ್ನಾಗಿರಪ್ಪ. ನಾನು ಈ ಆಟದ ಉದ್ದಕ್ಕೂ ಪ್ರಶ್ನೆಗಳನ್ನ ಕೇಳ್ತೀನಿ. ನಂತರ ಆಪ್ಷನ್ ಎನ, ಆಪ್ಷನ್ ಬಿನ, ಆಪ್ಷನ್ ಸಿನ, ಆಪ್ಷನ್ ಡಿನ ಅಂತಿರ್ತೀನಿ. ABCD ಈ ಆಯ್ಕೆಗಳ ಆಟನೇ ಕನ್ನಡದ ಕೋಟ್ಯಾಧಿಪತಿ. ಯೋಚನೆ ಮಾಡಿ ನೋಡಿದ್ರೆ ಲೈಫೇ ಒಂದು ಆಯ್ಕೆಯ ಆಟ ರೀ. ನಾನು ಯಾವಾಗಲೂ ಖುಷಿಯಾಗಿರ್ತೀನಿ ಅನ್ನೋದು ಒಂದು ಆಯ್ಕೆ. ಇಲ್ಲ, ನಾನು ಯಾವಾಗಲೂ ಕೊರಗ್ತಾ ಇರ್ತೀನಿ, ಅದು ಇನ್ನೊಂದು ಆಯ್ಕೆ ಅಷ್ಟೇ. ನಾನು ಇನ್ನೊಬ್ಬರನ್ನ ಗೌರವಿಸ್ತೀನಿ, ಪರಸ್ಪರ ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ತೀನಿ ಅನ್ನೋದು ಒಂದು ಆಯ್ಕೆ. ಗುಡ್ ಆಟಿಟ್ಯೂಡ್ ಒಂದು ಆಯ್ಕೆ. ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಒಂದು ಆಯ್ಕೆ. ಸರಿಯಾದ ಆಯ್ಕೆಗಳನ್ನ ಆರಿಸೋದೆ ಸರಿಯಾದ ಬದುಕು ಅಲ್ವಾ? ಮತ್ತೊಮ್ಮೆ ಈ ಆಯ್ಕೆಗಳ ಆಟ, ಕನಸನ್ನ ನನಸಾಗಿಸುವ ಪ್ರಶ್ನೆಗಳು, ಕನ್ನಡದ ಕೋಟ್ಯಾಧಿಪತಿಗೆ ನಿಮ್ಮೆಲ್ಲರನ್ನೂ ಬನ್ನಿ ಬನ್ನಿ ಅಂತ ಬರಮಾಡ್ಕೊಳ್ತಿದ್ದೀನಿ. ನಾನು ನಿಮ್ಮ ಗೆಳೆಯ ರಮೇಶ್ ಅರವಿಂದ್. ನಿಮ್ ತರನೇ ನಾನು ಕೂಡ ಬೆಳಗಾವಿಯ ಭಾವಿ ಕೋಟ್ಯಾಧಿಪತಿ ಸುಜಾತಾ ಹೋಲ್ಕರ್ ಅವರಿಗೆ ಕಾಯ್ತಾ ಇದ್ದೀನಿ. ಇವತ್ತು ಇವ್ರು ಕೊಡೋ ಉತ್ತರಕ್ಕೆ ಇಡೀ ಉತ್ತರ ಕರ್ನಾಟಕದ ಜೊತೆಗೆ ಸಮಸ್ತ ಕರ್ನಾಟಕ ಕಾಯ್ತಾ ಇದೆ. ಮೊನ್ನೆವರೆಗೂ ಲೈಫಲ್ಲಿ ಲಕ್ಷನೇ ನೋಡಿಲ್ಲ ಅಂತಿದ್ದ ಸುಜಾತಾ ನಿನ್ನೆ 25 ಲಕ್ಷದ ಒಡತಿ. ಇವತ್ತು 1 ಕೋಟಿ ಗೆಲ್ಲೋ ಹಾದಲಿರೋ ಕನಸುಗಾತಿ ಭಾವಿ ಕನ್ನಡದ ಕೋಟ್ಯಾಧಿಪತಿ ಬಾರವ್ವ ಸುಜಾತವ್ವ. ನಮಸ್ಕಾರ. ಶರಣ್ರಿ. ಕಾಲಾಗೆ ಕರ್ಪೂರದ ಬೂಟು, ಕೈಯಾಗೆ ಲಕ್ಷದ ನೋಟು, ಶೇಖರಪ್ಪನಿಗೆ ಹೊಸ ಸೂಟು, ನನಗೆ ಸಿಕ್ತು ಬಿಟ್ಟಿ ಬೆಲ್ಲದ ಘಾಟು. ಗಾಡಿ ಕಾರು ತಗೊಂಡು ಗೃಹ ಪ್ರವೇಶಕ್ಕೆ ಕರಿಯಾಗಿ ಬರ್ತಾವ್ರ ಯಾರು? ಶೇಖರ್. ಸುಜಾತಾ ಹೋಲ್ಕರ್ ಶೇಖರ್ ಅವರು. ಬರ್ರಿ 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 ಬರ್ರಿ. ನೀವ್ ಹೇಗಿದ್ದೀರಿ? ಹೌ ವಾಸ್ ಯುವರ್ ಡೇ? ಎವ್ರಿಥಿಂಗ್ ಫೈನ್? ಸುಜಾತಾಗೋಸ್ಕರ ನೀವು ಕಾಯ್ತಾ ಇದ್ದೀರಿ ಅನ್ಸುತ್ತೆ. ಹೇಗಿತ್ತು ನೆನ್ನೆ? ಹ್ಯಾಪಿಯಾಗಿ ನಿದ್ದೆ ಮಾಡಿದ್ರಾ ಅಥವಾ ಟೆನ್ಷನ್? ಟೆನ್ಷನ್ ಇಲ್ರಿ, ಖುಷಿಯಾಗಿ ನಿದ್ದೆನ ಬಂದಿಲ್ಲ. ಖುಷಿಯಲ್ಲಿ ನಿದ್ದೆ ಬಂದಿಲ್ಲ? ಖುಷಿಯಾಗಿ ನಿದ್ದೆನ ಬಂದಿಲ್ಲ. ಸರ್ ನೀವು? ಅಮ್ಮ ನೀವು? ನಮ್ಮ ಮಗಳು ಇಟ್ಟು ತ್ರಾಸ ಮಾಡ್ಕೊಂಡು ಸಾಲಿ ಕಲಿತು ಹೆಮ್ಮೆದಿಂದ ಗೆದ್ದಾಡ್ತೀವಿ, ಖುಷಿ ಆಗಿದೆ. ವೆರಿ ಗುಡ್ ರೀ. ಆಲ್ರೆಡಿ 25 ಲಕ್ಷಗಳನ್ನ ಗೆದ್ದಿದ್ದೀರಿ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಇವರು ಸುಜಾತಾ ಅವರು ಬಹಳ ಒಂದು ಪುಟ್ಟ ಗ್ರಾಮದಿಂದ ಬರ್ತಾರೆ. ಅವರು ಬೆಳಗಾವಿಯಲ್ಲಿ. ಇವ್ರ ಮನೆಯಲ್ಲಿ ಅದು ಕೂಡು ಕುಟುಂಬ, 21 ಜನ ಇದ್ದಾರೆ. ಇವರು 2 ವಯಸ್ಸಿದ್ದಾಗ ಮದುವೆ ಆಗುತ್ತೆ. ನಂತರ 16 ವರ್ಷ 17 ವರ್ಷ ಇದ್ದಾಗ ಗಂಡನ ಮನೆಗೆ ಶಿಫ್ಟ್ ಆಗ್ತಾರೆ. ಆಗಲೂ ಈ ಕೆಲಸಗಳ ಮಧ್ಯೆ ವಿದ್ಯಾಭ್ಯಾಸನ ಮುಂದುವರಿಸಬೇಕು ಅನ್ನೋದು ಅವರ ಆಸೆ. ಅವ್ರ ಗಂಡ ಅವ್ರ ಜೊತೆಗಿರ್ತಾರೆ, ವಿದ್ಯಾಭ್ಯಾಸ ಮುಂದುವರಿಸ್ತಾರೆ. 21 ಜನದ ಕುಟುಂಬ ನಡೆಸ್ತಾ ಮಧ್ಯದಲ್ಲಿ ಓದ್ತಾ BA ಕಂಪ್ಲೀಟ್ ಮಾಡ್ತಾರೆ. BAಯಲ್ಲಿ ಗೋಲ್ಡ್ ಮೆಡಲ್ ತಗೊಳ್ತಾರೆ. ಇಲ್ಲಿ ಕನ್ನಡದ ಕೋಟ್ಯಾಧಿಪತಿಗೆ ಅಪ್ಲೈ ಮಾಡ್ತಾರೆ. ಈ ಅಪ್ಲಿಕೇಶನ್ ಪ್ರೋಸೆಸ್ ನಿಮ್ಗೆ ಗೊತ್ತೇ ಇದೆ, ಬಹಳ ಕಷ್ಟ. ಅದರ ಮಧ್ಯೆ ಗೆದ್ದು ಹಾಟ್ ಸೀಟಲ್ಲಿ ಕೂರ್ತಾರೆ. ಕಳೆದ 2 ದಿನಗಳಿಂದ ನಾನು ಕೇಳಿದಂಥ ಪ್ರತಿಯೊಂದು ಪ್ರಶ್ನೆಗೂ ಕಾನ್ಫಿಡೆಂಟ್ ಆಗಿ, ಬಹಳ ಸ್ಮೂತ್ ಆಗಿ, ನಗನಗ್ತಾ ಆರಾಮಾಗಿ, ಇವ್ರಿಗೆ ಇಷ್ಟೊಂದು ನಾಲೆಜ್ ಎಲ್ಲಿಂದ ಬಂತು ನನಗೆ ಆಶ್ಚರ್ಯ ಆಗೋದು. ಇಷ್ಟು ಕೂಲ್ ಆಗಿದಾರಲ್ಲ, ಹೇಗೆ ಸಾಧ್ಯ ಅಂತ ನನಗೆ ಆಶ್ಚರ್ಯ ಆಗೋದು. ಈ 25 ಲಕ್ಷಗಳ ಪಯಣ ಹೇಗಾಯ್ತು ನೋಡ್ಕೊಂಬೋಣ. ಒಂದು ಸ್ಮಾಲ್ ವಿಡಿಯೋ ಪ್ಲೀಸ್. 2 ವರ್ಷ ನಾವು ಮದುವೆ ಆದ್ರಂತೀವಿ. ಇನ್ನು ಇವ್ರ ಕತೆ ಹೇಗಿರ್ಬೋದು ಕೇಳೋ ಕುತೂಹಲ ಇದೆ ಅಲ್ವಾ? 3 ಲೈಫ್ ಲೈನ್ಸ್ ಇದೆ. ನೀವು ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ರಿ. ಲಾಕ್ ಮಾಡ್ಲಾ? ಲಾಕ್ ಸಿ ವಿಜಯಪುರ ಪ್ಲೀಸ್. ಕರೆಕ್ಟ್ ಆನ್ಸರ್. ಕಟಕ್ ರೊಟ್ಟಿ ತಟಕ್ ಎಣ್ಣೆ ಕಟ್ಕೊಂಡ್ ಹೋಗಂದ್ರ ಶಟ್ಕೊಂಡ್ ಹೋಗ್ತಾರ ಶೇಖರ್. ಯಾವ ಲೈಫ್ ಲೈನು ಬೇಡ ಅಂತ ಹೇಳಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ಹೇಳಿದಂತ ಉತ್ತರ ಸರಿ. ಸರ್, ನಾನು ಇದು ಬಾಸ್ಕೆಟ್ ಇದು ಒಳಗೇನೋ ಇರುತ್ತೆ ಅನ್ಕೊಂಡೆ. ಇದೇ ಸ್ವೀಟು. 1 ವರ್ಷಕ್ಕೆ ಮನೆ ಕಾಫಿಗೇನು ಸಮಸ್ಯೆ ಇಲ್ಲ.
ನಿಮ್ಮ ಉತ್ತರ ಸರಿ ಆಯ್ತು. ಕಂಗ್ರ್ಯಾಚುಲೇಷನ್. ಮಾಡಬಾರದು ತಮ್ಮಲ್ಲಿ ಅಪಹಾಸ್ಯ, ಅಲ್ಲಿಯೇ ಇದೆ ಜೀವನದ ರಹಸ್ಯ. ಆದರೆ ಮನಸ್ಸಿಗೆ ಸಂಶಯಗಳ ಗಾಯ, ಮುಕ್ತವಾಗಿ ಚರ್ಚಿಸಿ ಮಾಡಿ ಬಿಡಬೇಕು ಅವುಗಳನ್ನು ಮಂಗಮಾಯ. ಈ ಮಂತ್ರಗಳನ್ನು ಜೀವನದಲ್ಲಿ ಮಾಡಿದರ ವ್ಯವಸಾಯ, ಖಂಡಿತ ಪಡೆಯುವಿರಿ ನೀವು ಅಚ್ಚರಿ ಪಡುವಂತಹ ಜಯ. ಈ ಲೆವೆಲಲ್ಲಿ ಗೆಸ್ ಮಾಡುವಂತ ಸಮಯ ಅಲ್ಲ. ಒಂದು ಲೈಫ್ ಲೈನ್ ಇರಬೇಕಾದ್ರೆ ನಿಮಗೆ ಡಬಲ್ ಡಿಪ್ ಇತ್ತು, ಆದ್ರೂ ನೀವು ಡಬಲ್ ಡಿಪ್ ತಗೊಳ್ಳಿಲ್ಲ. ಏನೋ ಒಂಥರ ಕಾನ್ಫಿಡೆನ್ಸ್. 25 ಲಕ್ಷ ಅನ್ನೋದು ಎಷ್ಟು ಮುಖ್ಯ. ದೊಡ್ಡ ಮೊತ್ತ ಸರ್. ನಾನು ಇನ್ನೂವರೆಗೂ 1 ಲಕ್ಷನ ಕೈಯಿಂದ ಹಿಡಿದು ಎಣಿಸಿಲ್ಲ ಸರ್. ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್. ಸೊ ಸುಜಾತ ಅವರ 25 ಲಕ್ಷಗಳ ಪಯಣವನ್ನು ನೋಡ್ಕೊಂಡು ಬಂದ್ವಿ. ಸುಜಾತ ಅವರೇ, ನೆನ್ನೆ ನಿದ್ದೆನೇ ಬರಲಿಲ್ಲ ಅಂದ್ರೆ ನೀವು ಖುಷಿಯಲ್ಲಿ, ಅದೊಂಥರ ಮಜಾ ರೀ. ಖುಷಿಯಲ್ಲಿ ನಿದ್ದೆ ಬರಲ್ಲ ಅಂದ್ರೆ ಒದ್ಲಾಡ್ತೀವಿ, ಟೆನ್ಷನಲ್ಲಿ ನಿದ್ದೆ ಬರಲ್ಲ. ಓಕೆ, ಖುಷಿಯಲ್ಲಿ ನಿದ್ದೆ ಬರಲ್ಲ ಅನ್ನೋದು ಬಹಳ ಬಹಳ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಅದು. ಒಳ್ಳೆ ಅನುಭವ ಅದು ಅಲ್ವಾ? ಆಟ ಮುಂದುವರ್ಸಕ್ಕೆ ಮುಂಚೆ ಒಂದು ವಿಷಯ ಹೇಳಕ್ಕೆ ಆಸೆ ಪಡ್ತೀನಿ. ನಾನು ಎಕ್ಸೈಟ್ ಆಗಿದ್ದೀನಿ, ಇವರೆಲ್ಲರೂ ಎಕ್ಸೈಟ್ ಆಗಿದ್ದಾರೆ. ಇದರ ಜೊತೆಗೆ ನಮ್ಮ ಟೀಮ್ ಅವರು ನಿನ್ನೆ ರಾತ್ರಿ ಪ್ರೋಗ್ರಾಮ್ ಆಯ್ತಲ್ಲ, ನಿನ್ನೆ ರಾತ್ರಿನೇ ಇಲ್ಲಿಂದ ಹೊರಟರು, ನಿಮ್ಮ ಹಳ್ಳಿಗೆ ಹೋದರು. ನಿಮ್ಮ ಹಳ್ಳಿ ಜನ ಇದಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದಾರೆ. ನೀವೊಬ್ಬರೇ ಅಲ್ಲ, ನಿಮ್ಮ ಇಡೀ ಹಳ್ಳಿ ಕಾಯ್ತಾ ಇದೆ ಇವತ್ತೇನಾಗುತ್ತೆ ಅಂತ. ನೋಡ್ತೀರಾ ನಿಮ್ಮ ಹಳ್ಳಿಯವ್ರು ಏನ್ ಹೇಳ್ತಾರೆ ಅಂತ? ನಿಮ್ಮ ಮನೆಯವರು, ನೀವು ಲಿಸ್ಟ್ ಹೇಳಿದ್ರಲ್ಲ, ಅವರೆಲ್ಲ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅವ್ರಿಗೆ ಕೇಳ್ತೀರಾ? ಎಸ್, ವಿಡಿಯೋ ಪ್ಲೀಸ್. ನಾನು ತುಂಬ ಅಭಿಮಾನದಿಂದ ಏನು ಹೇಳಲಿಕ್ಕೆ ಇಚ್ಛಿಸ್ತೀನಿ ಅಂತಂದರೆ, ಇನ್ನು 2 ಪ್ರಶ್ನೆ ಹೇಳಿದರೆ ಅವಳು ಇಡೀ ಕರ್ನಾಟಕಕ್ಕೆ ಕೋಟ್ಯಾಧಿಪತಿಯಾಗಿ ಅವಳು ಹೊರಬರ್ತಾಳೆ. ಆ ಶಕ್ತಿ ಅವಳಿಗೆ ಬರಲಿ, ಆ ಪ್ರಯತ್ನವನ್ನು ಅವಳು ಮಾಡಲಿ ಅಂತಕ್ಕಂಥ ಒಂದು ಆಶಯವನ್ನು ಕೂಡ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಗ್ರಾಮೀಣ ಪ್ರತಿಭೆಗಳನ್ನು ಎತ್ತಿ ತೋರಿಸುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ನಿಮಗೆ ಧನ್ಯವಾದಗಳು. ಸುಜಾತ, 2 ಹೆಜ್ಜೆ ಇದೆ ನೀವು 1 ಕೋಟಿ ಗೆಲ್ಲುವುದಕ್ಕೆ. ಕನ್ನಡದ ಕೋಟ್ಯಾಧಿಪತಿಯಾಗಿ ಹೊರಹೊಮ್ಮು ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಸುಜಾತ. ಸುಜಾತ ಹೋಳ್ಕರ್ ಅವರು ಒಂಥರ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಅನ್ನೋ ಒಬ್ಬ ಮಹಿಳೆ ಅಂತ ಹೇಳ್ತಾ ಏನಪ್ಪ ಅಂದ್ರೆ ಭಾಳಷ್ಟು ಪರಿಶ್ರಮವನ್ನು ಪಟ್ಟಿದ್ದಾರೆ. ಇದೇ ರೀತಿ ಅವ್ರು ಕೋಟಿ ರೂಪಾಯಿ ಗೆದ್ಕೊಂಡು ಬರಲಿ ಅಂತ ಹಾರೈಸ್ತೀನಿ. ತುಂಬ ಚೆನ್ನಾಗಿ ಆಡ್ತಾ ಇದ್ದೀಯಾ, ಇನ್ನೂ ಚೆನ್ನಾಗಿ ಆಡು ಎಂಬ ಮಾತನ್ನು ಹೇಳ್ತಾ ಆಲ್ ದ ಬೆಸ್ಟ್ ಸುಜಾತ. 50 ಲಕ್ಷ ಗೆಲ್ಲತ್ತೇಳಿ ನಾವೊಂದು ಕಳಕಳಿಯಿಂದ ಹಾರೈಸ್ತೀವಿ ರೀ. ನಂತರ 1 ಕೋಟಿನೂ ಗೆಲ್ಲತ್ತೇಳಿ ನಾವು ಹೇಳ್ತೀವಿ ರೀ. 50 ಲಕ್ಷ ಕೋಟಿ ಗೆದ್ದು ಬರ್ತಾಳೆ ಅಂಥೇಳಿ ಅನ್ನುವಂಥ ಒಂದು ಆತ್ಮವಿಶ್ವಾಸ ನನಗಿದೆ. ಈಗ 25 ಲಕ್ಷ ರೂಪಾಯಿಯನ್ನು ಗೆದ್ದಿದ್ದಾಳೆ. ಅದೇ ರೀತಿ ಇನ್ನು 2 ಪ್ರಶ್ನೆಯನ್ನು ಉತ್ತರಿಸಿದ್ದರೆ ಆಕೆ 1 ಕೋಟಿಯನ್ನು ಕೂಡ ಗೆಲ್ಲುತ್ತಾಳೆ. 1 ಕೋಟಿ ರೂಪಾಯಿಯನ್ನು ಗೆಲ್ಲುವಂಥ ಶಕ್ತಿ ಆ ದೇವರು ಅವಳಿಗೆ ದಯಪಾಲಿಸಲೆಂದು ನಾನು ಸಹೋದರಿಗೆ ಹಾರೈಸುತ್ತೇನೆ. 1 ಕೋಟಿ ರೂಪಾಯಿ ಪ್ರಶ್ನೆಗಳನ್ನು ಗೆಲ್ಲುವಂತಹ ಎಬಿಲಿಟಿ ನಿನ್ನ ಹತ್ರ ಇದೆ. ಬೆಸ್ಟ್ ಆಫ್ ಲಕ್ ಅಕ್ಕ. ಉತ್ತರ ಕರ್ನಾಟಕದ ಹೆಮ್ಮೆಯ ಮಗಳಾದ ಸುಜಾತ ಅಕ್ಕನಿಗೆ ಆಲ್ ದಿ ಬೆಸ್ಟ್. ಇನ್ನೂ ಒಂದು 50 ಲಕ್ಷ ಕೋಟಿ ಗೆಲ್ಲಿ ಅಂತೇಳಿ ಹಾರೈಸ್ತೀವಿ. ಅತ್ತಿ ನೀನು 13 ಕ್ವಶನ್ಗೆ ಆನ್ಸರ್ ಮಾಡಿ 25 ಲ್ಯಾಕ್ ಗೆದ್ದಿದ್ದೀಯಾ. ಇನ್ನು 2 ಕ್ವಶನ್ಸ್ಗೆ ಆನ್ಸರ್ ಮಾಡಿ 1 crore ಗೆಲ್ಲು. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ಚಿಕ್ಕಮ್ಮ. ಆಲ್ ದಿ ಬೆಸ್ಟ್ ಸುಜಾತ. ಆಲ್ ದ ಬೆಸ್ಟ್ ಸುಜಾತ. ಆಲ್ ದ ಬೆಸ್ಟ್ ಸುಜಾತ. ಆಲ್ ದ ಬೆಸ್ಟ್ ಅಕ್ಕ. ಓಕೆ, ಅವರೆಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಗೊತ್ತಾಯ್ತು ನಮಗೆ. ಅವರ ಎಕ್ಸೈಟ್ಮೆಂಟು ನಿಮಗೆ ಟೆನ್ಷನ್ ಆಗಬಾರ್ದು ಅಷ್ಟೇ. ಈಗ ಓಕೆ, ನೀವು ನಿನ್ನೆ ಹೇಗೆ ಆಡ್ತಿದ್ರು ಹಾಗೆ ಆಡಿ. ನೀವು ನಿನ್ನೆ ಹೇಳಿದ್ರಿ 1 ಲಕ್ಷ ರೂಪಾಯಿ ನಾನು ಕೈಯಲ್ಲಿ ಮುಟ್ಟು ನೋಡೇ ಇಲ್ಲ ಸರ್ ಅಂತ. ನೋಡಿಲ್ಲ ಅಂತ ಹೇಳಿದ್ರಿ. ಇವತ್ತು ಆಲ್ರೆಡಿ 25 ಲಕ್ಷ ರೂಪಾಯಿಗಳು ನಿಮ್ಮ ಜೊತೆ ಇದೆ. ಮುಂದಿನ ಪ್ರಶ್ನೆಗೆ 50 ಸಿಗುತ್ತೆ. ಅದರ ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ 1 ಕೋಟಿ ರೂಪಾಯಿ ನಿಮಗೆ ಕೊಡುತ್ತೆ. ಹಾಗಾಗಿ ಬಹಳ ಬಹಳ ಮುಖ್ಯವಾದ ಕ್ಷಣದಲ್ಲಿ ನೀವು ಕೂತಿದ್ದೀರಿ ಅನ್ಸುತ್ತೆ. ನಿಮ್ಮ ಕನಸುಗಳೆಲ್ಲ ಈಡೇರಲಿ, ನೀವೊಂದು ದೊಡ್ಡ ಮನೆ ಕಟ್ಟಬೇಕು ಅಂತ ಆಸೆ ಪಡ್ತಾ ಇದ್ದೀರಿ. ನಿಮ್ಮ 21 ಜನ ಇರುವ ಕುಟುಂಬಕ್ಕೆ ನೀವು ಕೋಟಿ ತೊಗೊಂಡೋಗ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಕೂಡ. ಆಟ ಮುಂದುವರ್ಸೋಣ. ಆಡಿಯನ್ಸ್ ರೆಡಿ? ನಿಮ್ಮನ್ನು ನೆನಪಿಸ್ತೀನಿ ಮತ್ತೆ. ನಿಮಗಿರೋದು ಒಂದೇ ಒಂದು ಲೈಫ್ ಲೈನ್, ಡಬಲ್ ಡಿಪ್. ಟೇಕ್ 2. ಡಬಲ್ ಡಿಪ್ ಆಯ್ಕೆ ಮಾಡಿಕೊಂಡ್ರೆ ನೀವು ಆಟದಿಂದ ಕ್ವಿಟ್ ಮಾಡೋಕ್ಕಾಗಲ್ಲ. ಅದರ ಅರ್ಥ ನಿಮ್ಮ ಉತ್ತರ ತಪ್ಪಾದರೆ 3,20,000 ರೂಪಾಯಿಗೆ ಜಾರ್ತೀರಿ. ಹಾಗಾಗಿ ಯೋಚನೆ ಮಾಡಿ ಲೈಫ್ ಲೈನ್ನ ತಗೊಳ್ಳಿ. ಈಗ 25 ಲಕ್ಷ ರೂಪಾಯಿ ಗಳಿಸಿದಿರಿ, ಅದನ್ನು ಕಳ್ಕೋಬಾರ್ದು ಅನ್ನೋದೇ ನನ್ನ ಆಸೆ. ಓಕೆಮಾ? ಇರೋದು 2 ಪ್ರಶ್ನೆಗಳು.
ಓಕೆ, ಹಿಯರ್ ವಿ ಗೋ. 14ನೇ ಪ್ರಶ್ನೆ ಸುಜಾತ ಅವರಿಗೆ ನೀಡುತ್ತೆ 50 ಲಕ್ಷ ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಇವುಗಳಲ್ಲಿ ಯಾವುದು 1947ರಲ್ಲಿ ಸ್ವತಂತ್ರ ಭಾರತ ಪರಿಚಯಿಸಿದ ಸ್ವಾತಂತ್ರ್ಯ ಸರಣಿಯ 3 ಅಂಚೆ ಚೀಟಿಗಳ ಭಾಗವಾಗಿಲ್ಲ? Which of these was not part of the Independence series, the set of 3 postal stamps issued by Independent India in 1947? ನಿಮಗಿರೋ ಆಯ್ಕೆಗಳು: ಎ ಅಶೋಕ ಸ್ತಂಭ, ಬಿ ಚರಕ, ಸಿ ರಾಷ್ಟ್ರಧ್ವಜ, ಡಿ ಡಗ್ಲಸ್ DC-4 ವಿಮಾನ. ಟೈಮ್ ಲಿಮಿಟ್ ಇಲ್ಲ, ನಿಧಾನವಾಗಿ ಯೋಚನೆ ಮಾಡಿ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ 3 ಸ್ಟ್ಯಾಂಪ್ಗಳನ್ನು ರಿಲೀಸ್ ಮಾಡಿದ್ರು, ಇಂಡಿಪೆಂಡೆನ್ಸ್ ಸೀರೀಸ್ ಅಂತ. ನಾವು ಕೊಟ್ಟಿರುವಂಥ 4 ಆಯ್ಕೆಗಳಲ್ಲಿ ಒಂದು ಆಯ್ಕೆ ಆ ಸೀರೀಸಲ್ಲಿ ಇರಲಿಲ್ಲ. ಅದು ಯಾವುದು? ಸರ್ ರಿಸ್ಕ್ ತಗೊಳ್ಳಲ್ಲ ಸರ್, ರಿಸ್ಕ್ ತಗೊಳ್ಳಲ್ಲ ಸರ್, ಕ್ವಿಟ್ ಮಾಡ್ತೀನಿ. ನೀವು ಯೋಚನೆ ಮಾಡೋ ರೀತಿ ಕರೆಕ್ಟು, ನಾನು ಅದ್ರ ಬಗ್ಗೆ ವಾದ ಮಾಡ್ತಾ ಇಲ್ಲ. ಆದರೆ ಸಮಯ ಇದೆ, ಯೋಚನೆ ಮಾಡಿ. ಇನ್ನೊಂದ್ಸಲ ಪ್ರಶ್ನೆ ಓದಿ, ಆಯ್ಕೆಗಳನ್ನು ಓದಿ. ಆನ್ಸರ್ ಗೊತ್ತು ಸರ್, ಈಗ ಡಬಲ್ ಡಿಪ್ ತಗೊಂಡ್ರೆ ಯಾವ ತಪ್ಪಾದ್ರೆ ಮತ್ತೆ ಜಾರಿ ಬೀಳ್ತೀನಿ. ಹೌದು, ಇದಕ್ಕೆ ಬೇಡ ಅನ್ಸುತ್ತೆ ನಂಗೆ. ಸಾಕು ಅನ್ಸತ್ತಾ? ಇದು ಗೊತ್ತು ಸರ್ ಆನ್ಸರ್, ಆದ್ರೂ ಜಾರ್ ಬಿದ್ರೆ ಕೆಳಗೆ ಹೋಗ್ತೀನಿ ಅಂತ. ಹೌದು, ಈ ಪ್ರಶ್ನೆಗೆ ಉತ್ತರ ಸರಿಯಾದ್ರೆ 50 ಲಕ್ಷ ನಿಮ್ದು, ತಪ್ಪಾದ್ರೆ 3,20,000 ರೂಪಾಯಿ ಆಗುತ್ತೆ. ಹೌದು ಸರ್. ನಿಮ್ಮ ಕಡೆ ಉತ್ತರ ಏನು ಹೇಳಿ? ಕಡೆ ಡಿಸಿಷನ್ ಏನು? ಸರ್ ಕ್ವಿಟ್ ಮಾಡ್ತೀನಿ. ಕ್ವಿಟ್ ಮಾಡ್ತೀರಾ? ಮಾಡ್ತೀನಿ ಸರ್. ಶೋರ್? ಶೋರ್ ಸರ್. ಓಕೆ, ಸುಜಾತ ಅವರು ಆಟದಿಂದ ಕ್ವಿಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನಾವು ಅವರ ನಿರ್ಧಾರವನ್ನ ಗೌರವಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. 25 ಓಕೆ, ಕಂಗ್ರ್ಯಾಚುಲೇಷನ್ಸ್. ನಿಮ್ಮಿಬ್ಬರಿಗೂ 25 ಲಕ್ಷಗಳನ್ನು ಗೆದ್ದಿದ್ದೀರಿ. ಒಂದು ವೇಳೆ ನೀವು ಆಯ್ಕೆ ಮಾಡಿದ್ರೆ ನಿಮ್ಮ ಉತ್ತರ ಏನಾಗಿರ್ತಿತ್ತು? ಆಪ್ಷನ್ ಡಿ ಡಗ್ಲಸ್ DC-4 ವಿಮಾನ. ಅದು ಸರಿನಾ ಇಲ್ವಾ ಚೆಕ್ ಮಾಡ್ಲಾ? ಮಾಡಿ ಸರ್. ಲಾಕ್ ಆಪ್ಷನ್ ಡಿ ಡಗ್ಲಸ್ DC-4 ವಿಮಾನ. ಓಕೆ, ಲಾಕ್ ಮಾಡಿದ್ದಾರೆ. ಒಂದು ವೇಳೆ ಅವರ ಆಟ ಮುಂದುವರಿಸಿದ್ದರೆ ನನ್ನ ಉತ್ತರ ಇದಾಗಿರ್ತಿತ್ತು ಅಂತ ಹೇಳಿದ್ದಾರೆ. ಅವರ ಕ್ವಿಟ್ ಮಾಡಿದಂಥ ನಿರ್ಧಾರ ಸರಿನಾ ಇಲ್ವಾ ಹೇಳ್ತೀನಿ ಒಂದು ಸಣ್ಣ ವಿರಾಮದ ನಂತರ. ಪ್ಲೀಸ್ ಟೇಕ್ ಅ ವೆರಿ ವೆರಿ ಸ್ಮಾಲ್ ಬ್ರೇಕ್ ಅಂಡ್ ಜಾಯ್ನ್ ಅಸ್ ಆನ್ ದಿಸ್ ಎಕ್ಸೈಟಿಂಗ್ ಶೋ. ವೆಲ್ಕಮ್ ಬ್ಯಾಕ್. ಸುಜಾತ ಅವ್ರ ಜೊತೆ ಆಟ ಮುಂದುವರಿತಾ ಇದೆ. ನಿಮ್ಗೆ ಗೊತ್ತೇ ಇದೆ, ನಿನ್ನೆ 25 ಲಕ್ಷಗಳನ್ನು ಸುಜಾತ ಅವರು ಗೆದ್ದಿದ್ರು. ಇವತ್ತು ಆಟಕ್ಕೆ ಬಂದರು. 13 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ರು. 14ನೇ ಪ್ರಶ್ನೆ ನಾನು ಕೇಳಿದ್ದೆ. ಆ ಪ್ರಶ್ನೆ ಇದ್ದಿದ್ದು, ಇವುಗಳಲ್ಲಿ ಯಾವುದು 1947ರಲ್ಲಿ ಸ್ವತಂತ್ರ ಭಾರತ ಪರಿಚಯಿಸಿದ ಸ್ವಾತಂತ್ರ್ಯ ಸರಣಿಯ 3 ಅಂಚೆ ಚೀಟಿಗಳ ಭಾಗವಾಗಿಲ್ಲ ಅಂತ. ನಾವು ಕೊಟ್ಟಂಥ ಆಪ್ಷನ್ಸ್: ಎ ಅಶೋಕ ಸ್ತಂಭ, ಬಿ ಚರಕ, ಸಿ ರಾಷ್ಟ್ರಧ್ವಜ, ಡಿ ಡಗ್ಲಸ್ DC-4 ವಿಮಾನ ಅಂತ. ಇವರು ನಾನು ಕ್ವಿಟ್ ಮಾಡ್ತೀನಿ, ನಾನು ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ ನನಗೆ
ಯಾಕಂದರೆ ಡಬಲ್ ಡಿಪ್ ಅಂದರೆ ಕ್ವಿಟ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ತಪ್ಪಾಗ್ಬಿಟ್ರೆ 3,20,000 ರೂಪಾಯಿಗೆ ಜಾರ್ ಬಿಡ್ತೀನಿ, ಬೇಡ ನನಗೆ 25 ಲಕ್ಷ ಸಾಕು ಅನ್ನೋ ನಿರ್ಧಾರ ತಗೊಂಡ್ರು. ಹಾಗಾಗಿ ಆಟದಿಂದ ಕ್ವಿಟ್ ಮಾಡಿದ್ದಾರೆ. ಬಟ್ ಒಂದು ವೇಳೆ ನೀವೇನೋ ಒಂದು ಉತ್ತರ ಕೊಡಿದಾರೆ, ಏನು ಕೊಡ್ತಾ ಇದ್ದೀರಿ ಅಂತ ಕೇಳಿದೆ. ಅವ್ರು ಹೇಳಿದ್ದಾರೆ ಆಪ್ಷನ್ ಡಿ, ಡಗ್ಲಸ್ DC-4 ವಿಮಾನ ಅಂತ. ಓಕೆ ಸುಜಾತ ಅವರೇ, ನಿಮ್ಮ ಹತ್ರ ಇದ್ದಿದ್ದ ಆಪ್ಷನ್ನು ಡಬಲ್ ಡಿಪ್. ಒಂದು ವೇಳೆ ನೀವು ಡಬಲ್ ಡಿಪ್ ತೊಗೊಂಡಿದ್ರೆ ಒಂದು ಆಯ್ಕೆ ನೀವು ಆಲ್ರೆಡಿ ಹೇಳಿದ್ರಿ, ಡಗ್ಲಸ್ DC-4 ವಿಮಾನ ಅಂತ. ಇನ್ನೊಂದು ಆಯ್ಕೆ ಏನಾಗಿರ್ತಿತ್ತು? ಇನ್ನೊಂದು ಆಯ್ಕೆ ರಾಷ್ಟ್ರಧ್ವಜ. ರಾಷ್ಟ್ರಧ್ವಜ. ಕಾರಣ ಏನು? ಅದೇನಿಲ್ಲ ಸರ್, ಇದು ಆನ್ಸರ್ ಇದ್ದು ನಂದಿದ್ದು ಒಂದೇ. ಯಾಕಂದ್ರೆ ಇವೆಲ್ಲ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಂದೇ ಬರ್ತವೆ. ಸ್ವಾತಂತ್ರ್ಯ ಆದಮೇಲೆ ನಾವು ಪರಿಚಯಿಸಿ ಡಗ್ಲಸ್ DC-4 ವಿಮಾನ ಇದು ಬ್ರಿಟಿಷರ್ ವಿಮಾನ ಆದ್ರಿಂದ ನಾವು ಸ್ವತಂತ್ರ ಆದ್ಮೇಲೆ ಅದೇನು ನಮ್ಮಲ್ಲಿ ಇರಲ್ಲ. ಹಾಗಾಗಿ ನೀವ್ ಹೇಳ್ತಾ ಇರೋದು ಅಶೋಕ ಸ್ತಂಭ, ರಾಷ್ಟ್ರಧ್ವಜ, ಚರಕ ಎಲ್ಲ ನಮ್ದು. ಹಾಗಾಗಿ ನಮ್ ಸ್ಟ್ಯಾಂಪಲ್ಲಿ ಅವೇ ಇರಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಸರಿಯಾದ ಉತ್ತರ ಏನು ಅಂತ ನೋಡೋಣ. ಎಸ್, ಕರೆಕ್ಟ್ ಆನ್ಸರ್ ಪ್ಲೀಸ್. ಸರಿಯಾದ ಉತ್ತರ ಚರಕ. ನೀವು ಕ್ವಿಟ್ ಮಾಡಿದಂತ ನಿರ್ಧಾರ ಸರಿ. ಭಾರತಕ್ಕೆ ಸ್ವತಂತ್ರ ಸಿಗುತ್ತೆ. 3 ಸ್ಟ್ಯಾಂಪ್ ರಿಲೀಸ್ ಮಾಡ್ತಾರೆ. ಒಂದು ಅಶೋಕ ಸ್ತಂಭ, ಇನ್ನೊಂದು ರಾಷ್ಟ್ರಧ್ವಜ. ಇದು ಇಂಡಿಯಾ ಒಳಗೆ ನೀವು ಪೋಸ್ಟ್ ಮಾಡಕ್ಕೆ, ಲೋಕಲ್ ಆಗಿ ಇಂಡಿಯಾ ಒಳಗೆ. ಇಂಡಿಯಾ ಹೊರಗಿನ ದೇಶಕ್ಕೆ ಫಾರಿನ್ಗೆ ನೀವು ಲೆಟರ್ ಕಳಿಸ್ಬೇಕು ಅಂದ್ರೆ ಅದಕ್ಕಿದ್ದು ಈ ಡಗ್ಲಸ್ DC ವಿಮಾನದ ಸ್ಟ್ಯಾಂಪ್. ಚರಕ ಆಗಿರಲಿಲ್ಲ, ಚರಕ ಸ್ಟ್ಯಾಂಪ್ ಬಂತು ನಂತರ, ಹಲವು ವರ್ಷಗಳ ನಂತರ 2015ರಲ್ಲಿ ಚರಕ ಸ್ಟ್ಯಾಂಪ್ ಬಂತು. ಹಾಗಾಗಿ ನೀವು ಬಹಳ ಒಳ್ಳೆ ನಿರ್ಧಾರ ತಗೊಂಡಿದ್ರಿ, ಕ್ವಿಟ್ ಮಾಡಿದ್ದು ಒಳ್ಳೇದಾಯ್ತು. ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಸರ್, 25 ಲಕ್ಷಗಳು ನಿಮಗೆ ಮೇಡಮ್ ಕೊಟ್ಟಿದ್ದಾರೆ. ಹೌದು ಸರ್. ಪ್ರತಿ ಉಡುಗೊರೆಯಾಗಿ ನೀವೇನಾದ್ರು ರಿಟರ್ನ್ ಗಿಫ್ಟ್ ಏನು ಕೊಡ್ತೀರಾ ಮೇಡಮ್ಗೆ? ಸರ್, ಅವಳ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಇಲ್ಲ ಸರ್, ಅವ್ರಿಗೆ ಒಂದು ಆಂಡ್ರಾಯ್ಡ್ ಮೊಬೈಲ್ ಕೊಡ್ಬೇಕಂತ ಮಾಡೀನಿ ಸರ್. ಇನ್ನೂ ಸ್ಮಾರ್ಟ್ ಆಗ್ಬಿಡ್ತಾರೆ. ಬಹಳ ಖುಷಿ ಆಯ್ತು ಮೇಡಮ್. ಕಳೆದ 2 ದಿನಗಳಲ್ಲಿ ವೀಕ್ಷಕರಲ್ಲಿ ಹಲವು ಹೆಣ್ಮಕ್ಕಳಿಗೆ ನೀವು ಆದರ್ಶವಾಗಿ ಕಾಣ್ತೀರಿ. ನಿಮ್ಮ ಆದರ್ಶವಾದ ವ್ಯಕ್ತಿ ಯಾರು? ಸ್ವಾಮಿ ವಿವೇಕಾನಂದ ಸರ್. ಅವರು ಹಲವು ಅದ್ಭುತವಾದ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನಿಮಗೆ ಬಹಳ ಇಷ್ಟವಾದದ್ದು ಯಾವುದು? ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ವಾವ್, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. That's so wonderful. Such a parting message. Beautiful. Thank you ma'am. Thank you. ಸರ್, ನೀವಂತೂ ಸ್ಮಾರ್ಟ್ ಫೋನ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ರಿ. ನಾವು ನಿಮ್ಗೊಂದು ಗಿಫ್ಟ್ ಕೊಡಬೇಕು ಅಂತ ನಮ್ಮ ಆಸೆ ಸರ್. ಇಲ್ಲಿ ಬನ್ನಿ ಸರ್. ಸೊ ಹಲೋ, ನನ್ನ ಹತ್ರ ಬಂದ್ಬಿಡಿ ನೀವಿಬ್ರು. ನಾವಿಬ್ರು ಒಂದು ಕಡೆ. ಈಗ ಅದು ಗಿಫ್ಟ್ ಏನು ಅಂದರೆ, ಮೇಡಮ್ ಶೋ ಅಲ್ಲಿ ಹೇಳಿದ್ರು 2 ವಯಸ್ಸಲ್ಲಿ ಅವ್ರ ಮದುವೆ ಆಯಿತು. ನಾನು ನನ್ನ ಮದುವೆನೇ ನೋಡಿಲ್ಲ ಅಂದರು. ಅವ್ರ ಮದುವೆ ನೋಡಿಲ್ಲ, ನಾವು ಅವ್ರ ಮದುವೆ ನೋಡಿಲ್ವಲ್ಲ, 2 ಜೊತೆಗೆ ಮಾಡೋಣ ಅಂತ ಪ್ಲಾನ್ ಮಾಡಿಬಿಟ್ಟಿದ್ದೀವಿ. ಲೈವ್ ಬನ್ರಪ್ಪ, ಬನ್ನಿ. ನಿಮ್ಮ ಗೆಲುವನ್ನ ಇನ್ನಷ್ಟು ಮೆರಗುಗೊಳಿಸಲು ಕೋಲ್ಗೇಟ್ ಇಂದ ಮುಗುಳ್ ನಗೆ ಗಿಫ್ಟ್. ಅಭಿನಂದನೆಗಳು. ಬಹಳ ಖುಷಿ ಆಯ್ತು ನಿಮ್ಮನ್ನೆಲ್ಲ ಮೀಟ್ ಮಾಡಿ. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು ರಜಾ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ಸುಜಾತ ಅವರ ವಂಡರ್ಫುಲ್ ಗೇಮ್ ಪ್ಲೇ. ಅವರು 25 ಲಕ್ಷಗಳನ್ನು ಗೆದ್ದಿದ್ದ ರೀತಿ, ಅವರು ಕೊನೆಗೆ ಎಕ್ಸಿಟ್ ಮಾಡ್ತೀನಿ ಅಂತ ತಗೊಂಡಂಥ ನಿರ್ಧಾರ ಎಲ್ಲವೂ ಇಟ್ ವಾಸ್ ವೆರಿ ವೆರಿ ಎಕ್ಸಾಂಪ್ಲರಿ. ಮುಂದೆ ನಮ್ಮ ಹಾಟ್ ಸೀಟಲ್ಲಿ ಕೂರೋದು ಯಾರು? ಇಲ್ಲಿ 7 ಜನ ಸ್ಪರ್ಧಿಗಳಿದ್ದಾರೆ. ಇವರಲ್ಲಿ ನಮ್ಮ ಮುಂದಿನ ಕಾಂಟೆಸ್ಟೆಂಟ್ ಯಾರು ಅನ್ನೋದನ್ನ ಡಿಸೈಡ್ ಮಾಡೋದು ಆಸ್ ಯೂಶುವಲ್ ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್. ಬೆರಳುಗಳ ಮಿಂಚಿನ ಓಟಕ್ಕೆ ಸಿದ್ಧವಾಗಿ. ಇಲ್ಲಿದೆ ಬೆರಳುಗಳ ಮಿಂಚಿನ ಓಟದ ಪ್ರಶ್ನೆ. ಚಿಕ್ಕದರಿಂದ ಪ್ರಾರಂಭಿಸಿ ಈ ಆಟದ ವಸ್ತುಗಳನ್ನು ಅವುಗಳ ಸಾಮಾನ್ಯ ಗಾತ್ರಕ್ಕೆ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ಜೋಡಿಸಿ. ಸ್ಟಾರ್ಟಿಂಗ್ ವಿತ್ ದ ಸ್ಮಾಲೆಸ್ಟ್,
arrange these items in the increasing order of their standard size. The options are A. Football, B. Tennis ball, C. Basketball, D. Table tennis ball. Time up. ಸರಿಯಾದ ಕ್ರಮ ಏನು ಅಂತ ನೋಡೋಣ. ಮೊದಲು ಟೇಬಲ್ ಟೆನ್ನಿಸ್ ಬಾಲ್ ಡಯಾಮೀಟರ್ 40 mm. ನಂತರ ಬಿ ಟೆನ್ನಿಸ್ ಬಾಲ್ 65 mm. ಆಮೇಲೆ ಎ ಫುಟ್ಬಾಲ್ 222 mm. ಕೊನೆಗೆ ಸಿ ಬಾಸ್ಕೆಟ್ಬಾಲ್ ಡಯಾಮೀಟರ್ 248 mm. ಸರಿಯಾದ ಕ್ರಮವಾದ DBAC ಅನ್ನ ಎಷ್ಟು ಜನ ಕೊಟ್ಟಿದ್ದಾರೆ ನೋಡೋಣ. ಒಬ್ರು ಕಂಗ್ರಾಚುಲೇಷನ್ಸ್. ವಾಟ್ ಹ್ಯಾಪನ್? ನೀವು ಸ್ಪೋರ್ಟ್ಸ್ ಪರ್ಸನಾ? ಇಲ್ಲ ಸರ್. ಆಟ ಶುರು ಮಾಡೋಣ. ರೈಟ್, ಆಟ ಶುರು ಮಾಡಕ್ ಮುಂಚೆ ಒಂದು ಸಣ್ಣ ವಿರಾಮ. ಪ್ಲೀಸ್ ಟೇಕ್ ಅ ವೆರಿ ವೆರಿ ಸ್ಮಾಲ್ ಬ್ರೇಕ್. ದೀಪಾ ಅವರು ನಾನು ನಿಮಗೋಸ್ಕರ ಕಾಯ್ತಾ ಇದೀವಿ. ವೆಲ್ಕಮ್ ಬ್ಯಾಕ್. ಕನ್ನಡದ ಕೋಟ್ಯಾಧಿಪತಿಗೆ ಮತ್ತೊಮ್ಮೆ ಕೋಟಿ ಕೋಟಿ ಸ್ವಾಗತ. ನನ್ನ ಜೊತೆ ಇದ್ದಾರೆ ದೀಪಾ ಕುಲಕರ್ಣಿ ಅವರು. ಇವರು ಕೋಲಾರಿಂದ ಬಂದಿದ್ದಾರೆ. ಗೃಹಿಣಿ, ಸದಾ ಗಂಡ, ಮನೆ, ಮಕ್ಕಳು, ಅತ್ತೆ, ಮಾವ ಅಂತ ಸಂಸಾರ ಸಮುದ್ರದಲ್ಲಿ ಮುಳುಗಿರೋರು. ಆಮೇಲೆ ರೈಟ್? ಮಕ್ಕಳಿಗೆ 24 ಗಂಟೆ ಮೀಸಲಿಟ್ಟು ಮನೆ ಕೆಲಸಕ್ಕೆ ಸಮಯ ಇಲ್ಲದೆ ಸೂಪರ್ ಮಾಮ್ ಆಗಬೇಕು ಅನ್ನೋದು ಅವರ ಆಸೆ ಅಂತೆ. ಸೂಪರ್ ಮಾಮ್ ಅದೇನು ಅಂತ ಅವ್ರ ಬಗ್ಗೆ ಒಂದು ಸಿನಿಮಾ ಇದೆ, ಅದನ್ನು ನೋಡಿ. ನನ್ನ ಹೆಸರು ದೀಪಾ ಆರ್ ಕುಲಕರ್ಣಿ ಅಂತ. ನಾನು ಗೃಹಿಣಿ. ನಾನು ಶ್ರೀನಿವಾಸಪುರ ನೆಲೆಸಿರೋದು. ಧಾರವಾಡಲ್ಲಿ ನಾವು ಕಾಲೇಜಲ್ಲಿ ಓದುವಾಗನೇ ನನ್ನ ಹಸ್ಬೆಂಡ್ ಜೊತೆ ಲವ್ ಆಗಿಬಿಟ್ಟು ನಮ್ಮದು ಲವ್ ಮ್ಯಾರೇಜ್ ಆಯಿತು. ನನ್ನ ಮಕ್ಕಳದು ಭವಿಷ್ಯ, ನನ್ನ ಗಂಡನ ಜೊತೆ ಚೆನ್ನಾಗಿದ್ಬಿಟ್ಟು ನನ್ನ ಗಂಡನಿಗೆ ಹೆಲ್ಪ್ ಮಾಡಿಕೊಂಡೇ ಇದ್ದೆ ನಾನು. ಬಟ್ ನನಗೆ ಸೂಪರ್ ಮಾಮ್ ಆಗಬೇಕನ್ನೋದು ಒಂದು ತುಂಬ ಹುಚ್ಚು. ಬಟ್ ಆಗಲಿಲ್ಲ. ಸಂಸಾರನ ತುಂಬ ಚೆನ್ನಾಗಿ ನಡೆಸ್ಕೊಂಡು ಬಂದೆ. ಬಟ್ ಹಿಂದೆ ತಿರುಗಿ ನೋಡಿದಾಗ ನಾನು ಏನು ಮಾಡೇ ಇಲ್ಲ ಅನಿಸ್ಬಿಡ್ತು ನನಗೆ. ಅದಕ್ಕೋಸ್ಕರ ನಾನು ಇದು ಒಂದು ನನಗೆ ಒಳ್ಳೆಯ ಅವಕಾಶ ಅಂದ್ಬಿಟ್ಟು ಇದಕ್ಕೋಸ್ಕರ ನಾನು ತಯಾರಿ ಕೂಡ ಮಾಡ್ಕೊಂಡಿದ್ದೀನಿ. ಅವಳು ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಿರ್ತಾಳೆ, ಆದರೆ ಅವಳಿಗೋಸ್ಕರ ಪ್ರಾರ್ಥನೆ ಮಾಡೋದು ಭಾಳ ಕಡಿಮೆ ಅವಕಾಶಗಳಿರುತ್ತೆ. ರಮೇಶ್ ಅರವಿಂದ್ ಅವರೇ, ನಾನು ಎಲ್ಲ ಆನ್ಸರ್ ಹೇಳ್ತೀನಿ. ನೀವು ಕೇಳೋ 15 ಪ್ರಶ್ನೆಗೂ ನಾನು ಎಲ್ಲ ಆನ್ಸರ್ ಹೇಳ್ಬಿಟ್ಟು 1 ಕೋಟಿ ರೂಪಾಯಿ ನಾನೇ ಗೆಲ್ಲೋದು. 100% 1 ಕೋಟಿ ರೂಪಾಯಿ ಗೆದ್ದು ಯಾಕೆ ಗೆದ್ದು ಬಾ. ಸಾರ್ 1 ಕೋಟಿ ಗೆಲ್ತಿರೋದು 2 ಕೋಟಿ ತೋರಿಸ್ತಾ ಇದ್ದೀನಿ. ಬೇರೆ ಏನೋ ಪ್ಲಾನ್ ಇದೆ ಮೈಂಡಲ್ಲಿ. ಅದನ್ನ 2 ಕೋಟಿ ನಾವು ಮಾಡ್ಕೊಂತೀವಿ ಸರ್. ರೈಟ್, ಅವ್ರ ಪರಿಚಯ ಮಾಡ್ಕೊಡಿ ನನಗೆ. ಸರ್, ನನ್ನ ಹಸ್ಬೆಂಡ್ ರವಿ ಕುಲಕರ್ಣಿ ಅಂತ ಹೇಳ್ಬಿಟ್ಟು. ಹಾಯ್ ರವಿ, ನಮಸ್ಕಾರ. ಸರ್, ಮಗಳು ಸಿರಿ ಕುಲಕರ್ಣಿ. ಓ, ಸಿರಿ ಜೊತೆಗೆ ಇದೆ. ಸರ್. ಸರ್, ಮಗ ತೇಜಸ್ ಕುಲಕರ್ಣಿ. ತೇಜಸ್. ಅಕ್ಕ ಜ್ಯೋತಿ ಸರ್. ಸೋ ಬ್ಯೂಟಿಫುಲ್. ರೈಟ್, ಮತ್ತೆ ನಿಮ್ಮ ಸೂಪರ್ ಮಾಮ್ ಆಗಬೇಕು ಅಂತ ಆಸೆ ಪಡ್ತೀರಿ ಅಂತ ಹೇಳಿದ್ರಿ. ಅದೇನು ಕಾನ್ಸೆಪ್ಟು ಸೂಪರ್ ಮಾಮ್ ಕಾನ್ಸೆಪ್ಟ್? ಎಲ್ಲ ಹಸ್ಬೆಂಡ್ಗೆ ಹೆಲ್ಪ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಬಟ್ ಫೈನಾನ್ಷಿಯಲಿ ಏನೂ ಸಪೋರ್ಟ್ ಮಾಡಿಲ್ಲ. ಸೊ ಅದಕ್ಕೆ ಇದು ನಾನು ಕನ್ನಡದ ಕೋಟ್ಯಾಧಿಪತಿನೆಲ್ಲ ಆಡಿಬಿಟ್ಟು 1 ಕೋಟಿ ರೂಪಾಯಿ ಗೆದ್ರೆ ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತೀನಿ ನನ್ನ ಹಸ್ಬೆಂಡ್ಗೆ. ಅವಾಗ ನಾನು ಸೂಪರ್ ಮಾಮ್ ಆಗ್ಬಿಡ್ತೀನಿ ಸರ್. ಒಂದು ಹೇಳ ಹೇಳಿ ಸರ್. ಪ್ರತಿಯೊಂದು ಮಾಮು ಸೂಪರ್ ಮಾಮೆ ಸರ್. ಎಲ್ಲರೂ ಹಂಗೆ ಅನ್ಕೊಳ್ಳೋದು ಸರ್. ನಿಜವಾಗ್ಲೂ ನಾನು ಹೇಳ್ತಾರೆ ಸರ್, ನೀನು ಆಲ್ರೆಡಿ ಸೂಪರ್ ಮಾಮ್ ಅಂತ. ಮಗ ಹೇಳ್ತಾನೆ ಸರ್, ನಾನು ಎಜುಕೇಶನ್ಗೆ ಇಷ್ಟೊಂದು ಹೆಲ್ಪ್ ಮಾಡಿದೆಯಲ್ಲ, ನೀನು ಸೂಪರ್ ಮಾಮ್ ಅಂತ ಹೇಳ್ಬಿಟ್ಟು. ಬಟ್ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಸರ್. ನೋ ನಾನು ನಮ್ಮ ಮನೆಯಲ್ಲಿ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದ್ರೇನೆ ಸೂಪರ್ ಮಾಮ್ ಅಂತ ನನ್ನ ಅನಿಸಿಕೆ ಸರ್. ಅಲೋ ಮೀ ಟು ಡಿಸ್ಅಗ್ರಿ. ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಮಾಡ್ತಿರುವಂತ ನಮಗೆ ಸಹಾಯ ಇದೆಯಲ್ಲ, ನಾನು ಹೇಳಬಲ್ಲೆ, ಒಬ್ಬ ಗಂಡನಾಗಿ ಒಬ್ಬ ತಂದೆಯಾಗಿ ನೀವು ನಮ್ಮ ಮನೆಯಲ್ಲಿ ಸಪೋರ್ಟ್ ಸಿಗುತ್ತಲ್ಲ ಹೆಂಡತಿಯಿಂದ,
ಅಷ್ಟು ಸಾಕು. ದಟ್ ಇಸ್ ಸೂಪರ್ ಮಾಮ್. ಅದಕ್ಕಿಂತ ನಾವೆಲ್ಲ ಸೂಪರ್ ಡ್ಯಾಡ್ ಇಲ್ವೋ ನಮ್ಗೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಮನೆಯಲ್ಲಿ ಒಬ್ಬ ಗೃಹಿಣಿ ಕೊಡುವಂಥ ಸಪೋರ್ಟ್, ಒಬ್ಬ ಹೋಮ್ ಮೇಕರ್. ಇನ್ಫ್ಯಾಕ್ಟ್ ಇಡೀ ಎಪಿಸೋಡ್ನೇ ಈ ಥರ ಹೋಮ್ ಮೇಕರ್ಸ್ ನಾನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಸಿನ್ಸಿಯರ್ಲಿ ಅಕ್ರಾಸ್ ಮೈ ಹಾರ್ಟ್ ಐ ಫೀಲ್ ಹೋಮ್ ಮೇಕರ್ಸ್ ಆರ್ ಅ ವೆರಿ ವೆರಿ ಸ್ಪೆಷಲ್ ಬ್ರೀಡ್. ಅದ್ಭುತ ಅವ್ರು ಮಾಡೋಂಥ ಕೆಲಸ. ಈ ಮಕ್ಕಳನ್ನ ಅಷ್ಟು ಚಂದವಾಗಿ ಬೆಳೆಸೋದಾಗ್ಲಿ, ಅವ್ರಿಗೆ ಒಂದು ಸರಿಯಾದ ಮೌಲ್ಯಗಳನ್ನ ಕೊಡೋದಾಗ್ಲಿ, ಅದಕ್ಕಿಂತ ಶ್ರೇಷ್ಠವಾದ ವಿಷಯ ಏನಿದೆ. ಐ ಥಿಂಕ್ ಯು ಆರ್ ಆಲ್ರೆಡಿ ಅ ಸೂಪರ್ ಮಾಮ್. ಎಕ್ಸ್ಟ್ರಾ ಸೂಪರ್ ಮಾಮ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀರಾ. ಸೊ ಇದು ನೋಡಿ, ಇವತ್ತು ಏನಾಯ್ತು ಅಂದ್ರೆ ಈ ವಾರ ಆಕ್ಸಿಡೆಂಟ್ ಇಲ್ಲಿ ನನಗೆ ಗೊತ್ತಿಲ್ಲ, ಇಲ್ಲಿ ಕೂತವರೆಲ್ಲ ಹೆಣ್ಮಕ್ಳೆ. 4 ಜನ ಬೇರೆ ಬೇರೆ ತರ ಹೆಣ್ಮಕ್ಳನ್ನ ಭೇಟಿ ಮಾಡುವಂತ ಅವಕಾಶ ಸಿಕ್ತು ನನಗೆ. ಇವತ್ತು ಒಂದು ಎಕ್ಸ್ಟ್ರಾ ಸೂಪರ್ ಮಾಮ್ ಸಿಕ್ಕಿದ್ದೀರಿ. ಗುಡ್ ಲಕ್ ಟು ಯು. ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನಾನು ನನ್ನ ಶ್ರೀಮತಿ ಅವರು ಮೊನ್ನೆ ಏನಾಯ್ತು, ಈ ಥರ ಟಿವಿಯಲ್ಲಿ ಏನೋ ಬರ್ತಾ ಇತ್ತು. ಅಲ್ಲಿ ಯಾರೋ ಹೆಣ್ಮಗು ಬಂದು ಏನೋ ಮಾಡ್ತಾ ಇದ್ದು ಟಿವಿಯಲ್ಲಿ. ನನ್ನ ಹೆಂಡತಿಗೆ ನೋಡ್ತಾ ಇದ್ಲು. ಅವ್ಳು ಶೀಸ್ ಅ ಹೋಮ್ ಮೇಕರ್. ಓಕೆ, ನನ್ನ ಕೆಲಸ ನೋಡ್ಕೊಳ್ತಲ್ಲ ನನ್ನ ಮನೆ. ಅಲ್ಲೋಗಿ ಮಾಡಿದಾಳೆ, ನಾನು ಮಾಡಿಲ್ಲ, ಅಷ್ಟೇ ಡಿಫರೆನ್ಸು. ಅಷ್ಟೇ ಡಿಫರೆನ್ಸು. ನಾನು ಡಿಸೈಡ್ ಮಾಡಿದ್ರೆ ಅದಕ್ಕಿಂತ ಚೆನ್ನಾಗಿ ಮಾಡ್ತೀನಿ. ನಾನು ಡಿಸೈಡ್ ಮಾಡಿದ್ರೆ ಹೋಮ್ ಮೇಕರ್ ಆಗಿರ್ತೀನಿ ಅಂತ, ನನ್ನ ಆಯ್ಕೆಯಿಂದ ನಾನು ಹೋಮ್ ಮೇಕರ್ ಆಗಿದ್ದೀನಿ ಅಂತ ಹೇಳಿದ್ಲು. ಅದೇ ಸತ್ಯ. ಬಿಕಾಸ್ ನೀವೆಲ್ಲ ಈ ತ್ಯಾಗಗಳನ್ನೆಲ್ಲ ಔಟ್ ಆಫ್ ಚಾಯ್ಸ್ ಮಾಡ್ತಾ ಇದ್ದೀರಾ. ಸಚ್ ಅ ಬ್ಯೂಟಿಫುಲ್ ಥಿಂಗ್ ರೀ. ಇಟ್ಸ್ ಅನ್ ಅಮೇಸಿಂಗ್ ಥಿಂಗ್. ಐ ರೆಸ್ಪೆಕ್ಟ್ ಹೋಮ್ ಮೇಕರ್ಸ್. ಇನ್ನೊಂದು ವಿಷಯ ಏನು ಅಂದರೆ, ನಾನು ನೋಡ್ತಿರುವಂಥ ಎಲ್ಲ ಹೋಮ್ ಮೇಕರ್ಸ್ಗೂ ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವೇದಿಕೆ ನಿಮಗೆ ಅಂತ ಕಾಯ್ತಿದೆ. ನಿಮ್ಮಂಥ ಹೋಮ್ ಮೇಕರ್ಸ್ ಬರಬೇಕು, ನಿಮ್ಮೊಳಗಿರೋ ಶಕ್ತಿನ ತೋರಿಸ್ಬೇಕು ಕರ್ನಾಟಕಕ್ಕೆ ಅನ್ನೋದು ನಮ್ಮ ಆಸೆ. ಮೊನ್ನೆ ಬೆಳಗಾವಿಯಿಂದ ಯಮ ಬಂದಿರಲ್ಲ, 25 lakhs ಎತ್ಕೊಂಡು ಹೋದ್ರು. ಕ್ಯಾನ್ ಯು ಬಿಲೀವ್? ಸಚ್ ಅ ವಂಡರ್ಫುಲ್ ಹೋಮ್ ಮೇಕರ್ ಅವರು. ಅದ್ರಲ್ಲಿ ಅಷ್ಟೊಂದು ನಾಲೆಜ್ ಇತ್ತು ಅವರಿಗೆ. ಹಾಗಾಗಿ ಇಟ್ಸ್ ಅ ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್. ನಿಮ್ಮಂಥ ಹೋಮ್ ಮೇಕರ್ಸ್ ಬಂದರೆ ನಮಗೆ ಖುಷಿ. ಮೋರ್ ಪಾರ್ಟ್ ಹೋಮ್ ಮೇಕರ್ಸ್. ರೈಟ್. ಆಟ ಶುರು ಮಾಡಕ್ಕೆ ಮುಂಚೆ ರೂಲ್ಸ್ ಗೊತ್ತೇ ಇದೆ ನಿಮಗೆ. ಎಷ್ಟು ಪ್ರಶ್ನೆಗಳು ಹೇಳಿ ಸರ್? 15 ಪ್ರಶ್ನೆಗಳಿದೆ. ಕರೆಕ್ಟ್ ಸರ್. 5 ಪ್ರಶ್ನೆಯವರೆಗೂ ಆಡಿ ಗೆದ್ರೆ 10,000 ರೂಪಾಯಿ ಗ್ಯಾರಂಟಿ ತಗೊಂಡು ಮಿನಿಮಮ್ ಗ್ಯಾರಂಟಿ ಬರುತ್ತೆ. ಅದು ಮೊದಲನೇ ಜಗಲಿಕಟ್ಟೆ ಸರ್. ಸೆಕೆಂಡ್ ಜಗಲಿಕಟ್ಟೆ ಬಂದ್ಬಿಟ್ಟು 10ನೇ ಪ್ರಶ್ನೆಗೆ ಸರ್, ಅಲ್ಲಿ 3,20,000 ಗ್ಯಾರಂಟಿ ತಗೊಂಡು ಹೋಗ್ತೀವಿ. ಕರೆಕ್ಟ್. ಅದ್ರ ಮೇಲೆ ಟೈಮ್ ಲಿಮಿಟ್ ಇರಲ್ಲ ಸರ್. 1 ಕೋಟಿ ಗೆದ್ರತ್ತು ನಾನು ಸೂಪರ್ ಮಾಮ್ ಸರ್. ಎಷ್ಟು ಲೈಫ್ ಲೈನ್ಸ್ ಇದೆ? 3 ಲೈಫ್ ಲೈನ್ಸ್ ಇದೆ ಸರ್. ಒಂದು ಆಡಿಯನ್ಸ್ ಪೋಲು, ಒಂದು ಫೋನ್ ಆಫ್ ಫ್ರೆಂಡ್, ಡಬಲ್ ಡಿ. ಈ 3 ಲೈಫ್ ಲೈನ್ಸ್ ಮುಗಿದ ಮೇಲೆ ನಮ್ಮ ರವಿಯರ್ ಹತ್ರ ಒಂದು ಫಾಗ್ ಕೋಡ್ ರೆಡ್ ಇದೆ. ಅವ್ರು ನಿಮಗೆ ಎಚ್ಚರಿಕೆ ಕೊಡ್ತಾರೆ. ಕರೆಕ್ಟ್. ಸೊ ಶುರು ಮಾಡೋಣ. ವೆರಿ ನೈಸ್. ಬುದ್ಧಿವಂತಿಕೆ ಇದ್ರೆ ಫಾರ್ಚೂನ್, ಸರ್ವಶಕ್ತಿಗಳು ನಿಮ್ಮ ಜೊತೆ ಇರಲಿ. ಆಡಿ ಆಗಿ ಕನ್ನಡದ ಕೋಟ್ಯಾಧಿಪತಿ. ಮೊದಲನೇ ಪ್ರಶ್ನೆ ನಿಮಗೆ ನೀಡುತ್ತೆ 1,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಇವುಗಳಲ್ಲಿ ಯಾವುದು ಅಣಬೆಯ ಮತ್ತೊಂದು ಹೆಸರು? ವಿಚ್ ಆಫ್ ದೀಸ್ ಇಸ್ ಅನದರ್ ನೇಮ್ ಫಾರ್ ಮಶ್ರೂಮ್ಸ್? ನಿಮಗೆ ಆಪ್ಷನ್: ಎ ಬೆಕ್ಕು ಕೊಡೆ, ಬಿ ಆನೆ ಕೊಡೆ, ಸಿ ಕತ್ತೆ ಕೊಡೆ, ಡಿ ನಾಯಿ ಕೊಡೆ. ಸರ್, ಡಿ ನಾಯಿ ಕೊಡೆ. ಶೋರ್? ಲಾಕ್ ಮಾಡ್ಲಾ? ಓಕೆ ಸರ್. ಓಕೆ, ಲಾಕ್ ಡಿ ನಾಯಿ ಕೊಡೆ ಪ್ಲೀಸ್. ಎಸ್, ಕರೆಕ್ಟ್ ಆನ್ಸರ್. ಸ್ವಲ್ಪ ಹತ್ರ ಆದ್ರಿ ನಿಮ್ಮ ಕಾನ್ಸೆಪ್ಟ್ ಆಫ್ ಸೂಪರ್ ಮಾಮಿಗೆ. ಓಕೆ, ಎರಡನೇ ಪ್ರಶ್ನೆ 2,000 ರೂಪಾಯಿಗಳನ್ನ ನಿಮಗೆ ಕೊಡುತ್ತೆ. ಆ ಪ್ರಶ್ನೆ ಇದು: ಇಲ್ಲಿನ ಯಾವ ಪ್ರಾಣಿಯ ಹೆಸರು ಒಂದು ಕಂಪ್ಯೂಟರ್ ಉಪಕರಣದ ಹೆಸರು ಸಹ ಆಗಿದೆ? Which animal shares its name with a part of a computer? ನಿಮಗೆ ಆಪ್ಷನ್ಸ್: ಎ ಮೌಸ್, ಬಿ ant, ಸಿ deer, ಡಿ civet. ಎ ಮೌಸ್. ಶೋರ್? ಕಡೆ ಉತ್ತರನ? ಲಾಕ್ ಎ ಮೌಸ್ ಪ್ಲೀಸ್. ರೈಟ್ ಆನ್ಸರ್. ಸರಿಯಾದ ಉತ್ತರ ಕೊಟ್ಟಾಗ ಒಂದು ಮುಗುಳ್ನಗೆ ಬೇಕು. ಯಾ, ವೆರಿ ನೈಸ್. ಸಿವೆಟ್ ಅನ್ನೋದು ಕಾರ್ಡ್ ಬೇಕು, ನಿಮ್ಗೆ ಗೊತ್ತೇ ಇದೆ. ವಿ ನೋ ವಾಟ್ ಇಸ್ ಅ ಡೇರ್. ಹಾಗಾಗಿ ಮೌಸ್ ಸರಿಯಾದ ಉತ್ತರ ಆಯಿತು. ಮೂರನೇ ಪ್ರಶ್ನೆ ನಿಮಗೆ ಕೊಡುತ್ತೆ 3,000 ರೂಪಾಯಿಗಳನ್ನ. ಅದಕ್ಕೆ ಮುಂಚೆ ಈ ದಿನದ ನಿಮ್ಮ ಮನೆ ಬಾಗಿಲಿಗೆ ಸುವರ್ಣ ತಾಂಬೂಲ ಪ್ರಶ್ನೆ ಇದು: ಸಾಮಾನ್ಯವಾಗಿ ಇವುಗಳಲ್ಲಿ ಯಾವುದನ್ನು ಕಾಗದ ತಯಾರಿಸಲು ಮೂಲ ವಸ್ತುವಾಗಿ ಬಳಸಲಾಗುತ್ತದೆ? ಓಕೆ, ನಿಮಗಿರೋ ಆಪ್ಷನ್ಸ್: ಎ ಮರಳು, ಬಿ ಕಲ್ಲುಗಳು, ಸಿ ಮರ, ಡಿ ಉಕ್ಕು. ವಿಚ್ ಆಫ್ ದೀಸ್ ಈಸ್ ದ ಬೇಸಿಕ್ ಕಾಂಪೊನೆಂಟ್
traditionally used to make paper? The options are A. Sand, B. Rocks, C. Wood, D. Steel. ನಿಮಗೆ ಉತ್ತರ ಗೊತ್ತಿದ್ರೆ ಈ ನಂಬರ್ಗೆ SMS ಮಾಡಿ. ನೀವು ಹಣ ಗೆಲ್ಲಬೇಕು ಅನ್ನೋದೇ ನಮ್ಮ ಆಸೆ. ಮೊದಲು ST ಟೈಪ್ ಮಾಡಿ, ಒಂದು ಸ್ಪೇಸ್ ಬಿಟ್ಟು ನಿಮ್ಮ ಆಪ್ಷನ್ A or B or C or D ಟೈಪ್ ಮಾಡಿ 57827ಕ್ಕೆ ಕಳಿಸಿ. ಇಲ್ಲಿ ದೀಪ ಅವರು ಕಾಯ್ತಾ ಇದ್ದಾರೆ. 15 ಪ್ರಶ್ನೆಗಳು ಉತ್ತರ ಕೊಟ್ಟು ಕೋಟ್ಯಾಧಿಪತಿ ಆಗ್ತೀನಿ ಅಂತ ಹೇಳಿದ್ದಾರೆ ಅವ್ರ ಸಿನಿಮಾದಲ್ಲಿ. ಹಾಗಾಗಿ ಅವರು ನಮ್ಮ ಮೊದಲನೇ ಕನ್ನಡದ ಕೋಟ್ಯಾಧಿಪತಿ ಆಗ್ತಾರಾ? ಕಾದು ನೋಡೋಣ. ಜಾಯ್ನ್ us again after a short break, please. ಗೀತಾಂಜಲಿ ಹಾಲು ಕೆನ್ನೆಗೆ ನಮ್ಮೂರ ತಂತೆಗೆ. ನನಗೇನು ಕೇಳಿಸಿಲ್ಲ, ಬರೀ ಲಿಪ್ ಮೂವ್ಮೆಂಟ್ ಮಾತ್ರ ಕಾಣಿಸ್ತದೆ. ಡೆಫಿನೆಟ್ಲಿ ಅದು ಹೋಮ್ ಮೇಕರ್ ಅನ್ನೋದಕ್ಕಿಂತ ಹೋಮ್ ಮಿನಿಸ್ಟರ್ ಅಂತ ತಮಾಷೆಯಾಗಿ ಹೇಳ್ತಾ ಇರ್ತಾರಲ್ಲ, ಅದು 100% ಕರೆಕ್ಟ್. ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಹೋಮ್ ಮಿನಿಸ್ಟರ್ ಫೈನಾನ್ಸ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಪಡ್ತಿದ್ದಾರೆ. Colgate ಶಕ್ತಿ ಕನ್ನಡದ ಕೋಟ್ಯಾಧಿಪತಿ co-presented by VK ಮತ್ತು Fortune Sunflower Oil, co-powered by Cadbury Dairy Milk, McDonald's, Parachute Aloe Vera Hair Oil ಮತ್ತು Fog. ಮತ್ತೊಮ್ಮೆ ಸ್ವಾಗತ ಸಜ್ಜನರೇ, ಸುಶೀಲರೇ. ನನ್ನ ಜೊತೆ ದೀಪಾ ಕುಲಕರ್ಣಿ ಅವರು ಕೂತಿದ್ದಾರೆ. 2,000 ರೂಪಾಯಿಗಳನ್ನು ಗಳಿಸಿದ್ದಾರೆ. ಸೂಪರ್ ಮಾಮ್ ಆಗಬೇಕು ಅಂತ ಆಸೆ ಪಡ್ತಿದ್ದಾರೆ. ಅವರು ಸಪೋರ್ಟ್ ನಮ್ಮ ರವಿ ಕುಲಕರ್ಣಿ ಅವರಿದ್ದಾರೆ. ರವಿ ಅವರೇ, ನಮ್ಮ ಮನೇಲಿ ನಡೆಯೋದು ಹೇಳ್ಬಿಡ್ತೀನಿ. ನಮ್ಮ ಶ್ರೀಮತಿಯವರು ಈ ಬಲಗಾಲಲ್ಲಿ ಆ ಕಾರ್ಪೆಟ್ ಅಡ್ಜಸ್ಟ್ ಮಾಡ್ತಾ ಇರ್ತಾಳೆ. ಫೋನಲ್ಲಿ ಅವ್ರ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾರೆ. ರಣಬೀರ್ ಕಪೂರ್ ಚೆನ್ನಾಗಿ ಮಾಡಿದಾನಂತ ಕಣೆ, ಸಂಜುಲಿಂದ ಅದನ್ನು ನಡೀತಾ ಇರುತ್ತೆ. ಈ ಕೈಯಲ್ಲಿ ನನ್ನ ಮಗಳಿಗೆ ಟಿಫನ್ ಪ್ಯಾಕ್ ಮಾಡ್ತಾ ಇರ್ತಾಳೆ. ಕಣ್ಣಲ್ಲಿ ನನ್ನ ಮಗನಿಗೆ ಫ್ರಿಜ್ ಡೋರ್ ಕ್ಲೋಸ್ ಮಾಡೋ ಅಂತ ಹೇಳ್ತಿರ್ತಾಳೆ. ಈ 4 ಸೈಮಲ್ಟೇನಿಯಸ್ ಮಾಡ್ತಾರೆ ಈ ಹೆಣ್ಮಕ್ಳು. ಈ ಮಲ್ಟಿ ಟಾಸ್ಕಿಂಗು. ನಾವು ಕಾಲಿಲಿಟ್ರೆ ಇದು ಮರ್ತೋಗುತ್ತೆ, ಇದು ಇಟ್ಟರೆ ಅದು ಮರ್ತೋಗುತ್ತೆ. ಡು ಯು ಸಿ ದಟ್ ಕ್ವಾಲಿಟಿ ಇನ್ ಆಲ್ ವುಮನ್? ದೀಪಾಲ್ ಕೂಡ ಇದೆಯಾ? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಅದು ಹೋಮ್ ಮೇಕರ್ ಅನ್ನೋದಕ್ಕಿಂತ ಹೋಮ್ ಮಿನಿಸ್ಟರ್ ಅಂತ ತಮಾಷೆಯಾಗಿ ಹೇಳ್ತಾ ಇರ್ತಾರಲ್ಲ, ಅದು 100% ಕರೆಕ್ಟ್. ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಹೋಮ್ ಮಿನಿಸ್ಟರ್ ಫೈನಾನ್ಸ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಪಡ್ತಿದ್ದಾರೆ. ಮನೆಯಲ್ಲಿ ಅವರು ಫೈನಾನ್ಸ್ ಮಿನಿಸ್ಟರ್ ಸರ್. ಆಕ್ಚುಲಿ ಇವಾಗ ಕೂಡ ಅವರೇ ಫೈನಾನ್ಸ್ ಮಿನಿಸ್ಟರ್. ಓಕೆ, ಎಲ್ಲ ದುಡ್ಡು ಅವ್ರ ಹತ್ರನೇ ಇರುತ್ತೆ. ಆಕ್ಚುಲಿ ನಾವೇ ಏನಾದ್ರು ತಗೊಂಡು ಹೋಗೋದು ನಾವು. ಓಕೆ ತೇಜಸ್ ಸರ್, ಹೌದು. ಯಾವಾಗೂ ನಮ್ಮದೊಂದು ಕ್ವಾಲಿಟಿ ಅಂತಾರೆ, ಯಾವಾಗ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿರುತ್ತೆ ನಮ್ಮದು. ಅದನ್ನ ನೋಡಿ ಕಲ್ತಿದ್ದೀನಿ ನಾನು. ನನಗೆ ಕಾನ್ಫಿಡೆನ್ಸ್ ತುಂಬೋದು ಅದೆಲ್ಲ ಅಮ್ಮ ಮಾಡಿದ್ದಾರೆ ತುಂಬಾ ಸತಿ. ಏನು ಓದ್ತಿದ್ದೀರಾ ನೀವು? ನಾನು ಇಂಜಿನಿಯರಿಂಗ್ ಮಾಡ್ತೀನಿ ಸರ್, ಫೈನಲ್ ಇಯರ್. ಹೌದು ಸರ್. ವೆರಿ ನೈಸ್. ಅಂಡ್ ತಾವು ಶ್ರೀ ಅವರೇ? ನಾನು ಈ ಸತಿ 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಓ ಗುಡ್ ಲಕ್ ಟು ಬೋತ್ ಆಫ್ ಯು. ಥ್ಯಾಂಕ್ ಯು. ಓಕೆ, ಆಟ ಮುಂದುವರ್ಸೋಣ. 3ನೇ ಪ್ರಶ್ನೆ ನಿಮಗೆ ಕೊಡುತ್ತೆ 3,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು ಆಡಿಯೋ ಕ್ವೆಶ್ಚನ್. ಓಕೆನಾ? ಒಂದು ಆಡಿಯೋ ಕ್ಲಿಪ್ ಕೇಳಿಸ್ತೀನಿ, ಅದನ್ನ ಫಸ್ಟ್ ಕೇಳಿ, ನಂತರ ನಿಮ್ಮ ಪ್ರಶ್ನೆ ಕೇಳ್ತೀನಿ. ಆಡಿಯೋ ಕ್ಲಿಪ್ ಪ್ಲೀಸ್. ಕೇಳದೆ ದೇವಿ ವರವ ಕೊಡಳು, ಹೊಗಳದೆ ನಾರಿ ಮನಸ್ಸು ಕೊಡಳು. ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗುಲ್ಲ. ಈ ಹಾಡು ಕೇಳಿದಿರಾ? ಓಕೆ, ಶಂಕರ್ ನಾಗ್ ಅವರು ನಡೆಸಿದಂತ CBI ಶಂಕರ್ ಚಿತ್ರದ ಹಾಡು. ನಮ್ಮ ಪ್ರಶ್ನೆ ಇದು: ಶಂಕರ್ ನಾಗ್ ನಟಿಸಿರುವ CBI ಶಂಕರ್ ಚಿತ್ರದ ಈ ಹಾಡು ಯಾವ ಹೆಸರಿನಿಂದ ಪ್ರಾರಂಭವಾಗುತ್ತದೆ? ವಿಚ್ ನೇಮ್ ಡಸ್ ದ ಸಾಂಗ್ ಫ್ರಮ್ ದ ಫಿಲ್ಮ್ CBI ಶಂಕರ್ ಸ್ಟಾರಿಂಗ್ ಮಿಸ್ಟರ್ ಶಂಕರ್ ನಾಗ್ ಸ್ಟಾರ್ಟ್ ವಿತ್? ನಿಮಗಿರೋ ಆಪ್ಷನ್ಸ್: ಎ ಹೇಮಾಂಜಲಿ, ಬಿ ಗೀತಾಂಜಲಿ, ಸಿ ಅಂಜಲಿ, ಡಿ ಪ್ರೇಮಾಂಜಲಿ. ಸರ್, ಬಿ ಗೀತಾಂಜಲಿ. ಬಿ ಗೀತಾಂಜಲಿ ಲಾಕ್ ಮಾಡ್ಲಾ? ಮಾಡಿ ಸರ್. ಲಾಕ್ ಬಿ ಗೀತಾಂಜಲಿ ಪ್ಲೀಸ್. ನಿಮ್ಮ ಉತ್ತರ ಸರಿ ಆಯ್ತಾ ಅಂತ ನೀವು ಒಂದ್ಸಲ ಹಾಡ್ ನೋಡಿ. ಗೀತಾಂಜಲಿ ಹಾಲು ಕೆನ್ನೆಗೆ ನಮ್ಮೂರ ತಂತೆಗೆ. ನನಗೇನು ಕೇಳಿಸಿಲ್ಲ, ಬರೀ ಲಿಪ್ ಮೂವ್ಮೆಂಟ್ ಮಾತ್ರ ಕಾಣಿಸ್ತಾ ಇದೆ. ಆಮೇಲೆ ನಾವು ಡಬ್ಬಿಂಗ್ ಮಾಡ್ಬೇಕಾ?
ಗೀತಾಂಜಲಿ ಹಾನು ಗೆನ್ನೆಗೆ ನಮ್ಮೂರ ಸಂತೆಗೆ ಮುಂದೆ ಸರ್ ಬರ್ತಾ ಇಲ್ಲ. It doesn't matter. First word ಬೇಕಾಯಿತು. That is correct. Congratulations. Right. 3,000 ರೂಪಾಯಿಗಳನ್ನ ಗಳಿಸಿದ್ದಾರೆ. ದೀಪಾ ಅವರು 4ನೇ ಪ್ರಶ್ನೆ ನಿಮಗೆ ಕೊಡುತ್ತೆ 5,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಪ್ರಾಚೀನ ಭಾರತದಲ್ಲಿ ಗ್ರಂಥಗಳನ್ನು ರಚಿಸಲು ಸಾಮಾನ್ಯವಾಗಿ ಯಾವ ಮರದ ಗರಿಗಳನ್ನು ಬಳಸುತ್ತಿದ್ದರು? The leaves of which tree were used in ancient India to create manuscripts? ನಿಮಗೆ ಆಪ್ಷನ್ಸ್: A. ಹಲ್ಸು, B. ಆಲ, C. ತಾಳೆ, D. ಮಾವು. Is it jackfruit, banyan, palm or mango leaf on which manuscripts were written? ಇನ್ನು 25 ಸೆಕೆಂಡ್ಗಳಿದೆ. 3 ಲೈಫ್ ಲೈನ್ಸ್ ಇವೆ. ಸಿ ತಾಳೆ ಸರ್. ಲಾಕ್ ಮಾಡ್ಲಾ? ಮಾಡಿ ಸರ್. ಲಾಕ್ ಸಿ ತಾಳೆ ಪ್ಲೀಸ್. ಏನೋ ಡೌಟ್ ಅಲ್ಲೇ ನೀವು ಹೇಳಿದ್ರಿ, ಲಾಕ್ ಮಾಡಿಬಿಟ್ಟಿದೀವಿ. ಏನೋ ಕನ್ಫ್ಯೂಷನ್ ಇತ್ತಾ? ತಾಳೆ ಶೋರ್. ತುಂಬಾ ಟೈಮ್ ತಗೊಂಡ್ರಲ್ಲ ಮತ್ತೆ? ಟೈಮ್ ಇದೆಯಲ್ಲ ಸರ್, ಸ್ವಲ್ಪ ಟೈಮ್ ಇದೆ, ಟೈಮ್ ತಗೊಂಡ್ರಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್. The answer is right. Congratulations. ಐದನೇ ಪ್ರಶ್ನೆ ನಿಮಗೆ 10,000 ರೂಪಾಯಿಗಳನ್ನ ನೀಡಿ ನಿಮ್ಮನ್ನ ಮೊದಲನೇ ಸೇಫ್ ಹ್ಯಾವನ್ ಅಥವಾ ಮೊದಲನೇ ಜಗಲಿ ಕಟ್ಟಿಗೆ ಕರ್ಕೊಂಡೋಗುತ್ತೆ. ಆ ಪ್ರಶ್ನೆ ಇದು: ಇಲ್ಲಿರುವ ಭಾರತೀಯ ಕ್ರೀಡಾಪಟುಗಳಲ್ಲಿ ಯಾರು ಅಂತಾರಾಷ್ಟ್ರೀಯ ಟೆನ್ನಿಸ್ ಆಟಗಾರರಾಗಿದ್ದರು? Which of these Indian sports persons was an international tennis player? Name your options: A. Shrikant Kidambi, B. Naren Karthikeyan, C. Mahesh Bhupati, D. Anup Kumar. ಇಲ್ಲಿರುವ ಭಾರತೀಯ ಕ್ರೀಡಾಪಟುಗಳಲ್ಲಿ ಯಾರು ಅಂತಾರಾಷ್ಟ್ರೀಯ ಟೆನ್ನಿಸ್ ಆಟಗಾರರಾಗಿದ್ದರು? Which of these Indian sports persons was an international tennis player? So C. Mahesh Bhupati. Sure? Sure, sir. ಕಡೆ ಉತ್ತರನಾ? ಕಡೆ ಉತ್ತರ. Lock C. Mahesh Bhupati, please. ಟೆನ್ನಿಸ್ ಫಾಲೋ ಮಾಡ್ತೀರಾ? ಸರ್ ಮಾಡ್ತೀನಿ ಸರ್. ವಿಂಬಲ್ಡನ್ ಈಗ ನಡೆದಿದೆಯಲ್ಲ ಸರ್, ನೋಡ್ತಾ ಇದ್ದೀರಾ ರೆಗ್ಯುಲರ್ ಆಗಿ? ಮತ್ತೆ ಮೊನ್ನೆ ಇದು ಆಯ್ತಲ್ಲ ಸರ್, ಫ್ರೆಂಚ್ ಓಪನ್ ಮುಗೀತಲ್ಲ ಸರ್, ಫ್ರೆಂಚ್ ಓಪನ್ ಮುಗೀತಲ್ಲ, ಅದನ್ನು ನೋಡಿದ್ವಿ. ಫುಟ್ಬಾಲ್ ಫಾಲೋ ಮಾಡ್ತಾ ಇದೀವಿ ಸರ್. ನನಗೇನು ಇಷ್ಟ ಇಲ್ಲ ಸರ್, ಹಸ್ಬೆಂಡ್ ನೋಡ್ತಾ ಇರ್ತಾರಲ್ವ, ನೋಡ್ಲೇಬೇಕಲ್ವಾ ನಾವಿನ. ಇದೇನ್ರಿ ರಿಮೋಟ್ ಕಂಟ್ರೋಲ್ ಹಸ್ಬೆಂಡ್ ಕೈಯಲ್ಲಿರೋದು? ನಾನು ಮೊದಲನೇ ಸಲ ಕೇಳ್ತಾ ಇರೋದು ಸರ್. ಅವರು ಸ್ಪೋರ್ಟ್ಸ್ ತುಂಬಾ ನೋಡ್ತಾರೆ ಸರ್, ಎಲ್ಲಾನು ಹಾಕೊಂಡು ನೋಡ್ತಾರೆ. ನಿಮ್ಮ ಫೇವರಿಟ್ ಏನು ಇಷ್ಟಪಡ್ತೀರಾ ನೀವು? ರಿಯಾಲಿಟಿ ಶೋ ಇಷ್ಟಪಡ್ತೀರಾ ಅಥವಾ ಲವ್ ಸ್ಟೋರೀಸ್ ಇಷ್ಟಪಡ್ತೀರಾ, ಕಾಮಿಡಿ ಇಷ್ಟಪಡ್ತೀರಾ? ಏನು ಇಷ್ಟ? ಕಾಮಿಡಿ, ರಿಯಾಲಿಟಿ ಶೋಸ್ ಎಲ್ಲ ಇಷ್ಟಪಡ್ತೀನಿ ಸರ್. ನಿಮ್ಮ ಫೇವರಿಟ್ ಪ್ಲೇಯರ್ ಅಂತ ಯಾರು ಇದ್ದಾರಾ? ಅವ್ರಿಗಿದ್ದಾರಾ? ಬೇಕಾದಷ್ಟು ಜನ ಸರ್. ಹೌದಾ? ನಮ್ಮ ಹಸ್ಬೆಂಡ್ ಎಲ್ಲ ಸ್ಪೋರ್ಟ್ಸ್ ನೋಡ್ತಾರೆ, ಎಲ್ಲ ಅವ್ರಿಗೆ ಇಷ್ಟ ಸರ್, ಎಲ್ಲ ಪ್ಲೇಯರ್ಸ್ ಅವ್ರಿಗೆ ಇಷ್ಟ. ಯಾರು ಸರ್ ನಿಮ್ಮ ಫೇವರೇಟ್ ಪ್ಲೇಯರು? ಸರ್ ಕ್ರಿಕೆಟ್ ಅಲ್ಲ, ಕ್ರಿಕೆಟ್ ಅಲ್ಲಿ ಹೇಳಿ. ಕ್ರಿಕೆಟ್ ಅಲ್ಲಿ ಮಹೇಂದ್ರ ಸಿಂಗ್ ಧೋನಿ ಸರ್. ಹೌದಾ ಸರ್? ನಾನು ಧೋನಿ ಫ್ಯಾನ್ ಸರ್, ನನಗೂ ಧೋನಿ ಇಷ್ಟ ಸರ್. ಟೆನ್ನಿಸ್ ಅಲ್ಲಿ ಆಂಡ್ರೆ ಅಗಾಸಿ ಇಷ್ಟ. ಪೀಟ್ ಸ್ಯಾಂಪ್ರಾಸ್ ಫಸ್ಟ್ ಪ್ಲೇಸ್ ಅಲ್ಲಿ ನಮಗೆ. ಪೀಟ್ ಸ್ಯಾಂಪ್ರಾಸ್ ಬಹಳ ಇಷ್ಟ ನಮಗೆ. ಮುಂಚೆ ಇಷ್ಟ ಇದ್ರು ಸರ್ ಪೀಟ್ ಸ್ಯಾಂಪ್ರಾಸ್ ಎಲ್ಲ, ಯಾಕಂದ್ರೆ ನಮ್ಮ ಟೈಮ್ಗೆ ಅವ್ರು ಆಡ್ತಾ ಇದ್ರು. ಇವಾಗ ರಾಫೆಲ್ ನಡಾಲ್ ಸರ್ ಫಸ್ಟ್ ಅವರೇ ಇಷ್ಟ ನನಗೆ. ಕಬಡ್ಡಿಯಲ್ಲಿ ಸರ್ ಫಾಲೋ ಮಾಡ್ತೀರಾ? ಮಾಡ್ತೀನಿ ಸರ್, ಮಾಡ್ತೀನಿ. ಅದನ್ನು ಮಾಡ್ತೀರಾ? ಹ್ಞೂ ಸರ್, ಮಾಡ್ತೀನಿ. ಇಷ್ಟ ಸರ್ ನನಗೆ. ನೀವು ಆಲ್ರೆಡಿ ಸೂಪರ್ ಮಾಮ್ ರೀ, ಇದೇನ್ರಿ ನೀವು? ಸರ್ ಕಬಡ್ಡಿ ಬರೀ 20 ಮಿನಿಟ್ಸ್ ಇದು ಇರುತ್ತೆ ಸರ್, ಗೇಮ್ ಇರುತ್ತೆ. ನನಗೆ ತುಂಬಾ ಇಷ್ಟ ಸರ್, ಮುಗ್ದೋಗ್ಬಿಡುತ್ತೆ ಬೇಗ. ಒಳ್ಳೆ ಕೆಲಸ ಮಾಡ್ಬಿಟ್ರು ದಿಢೀರ್ ಅಂತ 20 ಮಿನಿಟ್ಸ್. ನೋಡಿ, ನಾನು ಏನೇ ಕೆಲಸ ಮಾಡಿದ್ರು ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ನೋಡಿ 20 ಮಿನಿಟ್ಸ್ ಬ್ರೇಕ್ ತಗೊಂಡು ನೋಡ್ಬಿಟ್ರೆ ಆಟ ಫುಲ್ ನೋಡ್ದಂಗೆ ಆಗುತ್ತೆ, ಖುಷಿ ಆಗ್ಬಿಡುತ್ತೆ ಸರ್. ಮತ್ತೆ ನನ್ನ ಕೆಲಸ ನಾನು ಮಾಡ್ಕೊಳ್ಬೋದಲ್ಲ ಸರ್. ಅದಕ್ಕೆ ಕಬಡ್ಡಿ ತುಂಬಾ ಇಷ್ಟ ಸರ್ ನನಗೆ. ವೆರಿ ನೈಸ್. ಓಕೆ, ನೀವು ಹೇಳಿದಂತ ಉತ್ತರ ಸರಿ ಆಯ್ತು. ಆಸ್ ಯು ಸೆಡ್, ಮಹೇಶ್ ಭೂಪತಿ ಅವರು ಟೆನ್ನಿಸ್ ಪ್ಲೇಯರು. ನಿಮಗೆ ಗೊತ್ತಿರೋ ಹಾಗೆ ನರೇನ್ ಕಾರ್ತಿಕೇಯನ್ ಫಾರ್ಮುಲಾ 1 ರೇಸರ್. ನಮ್ಮ ಶ್ರೀಕಾಂತ್ ಕಿಡಂಬಿ ಅವರು ಬ್ಯಾಡ್ಮಿಂಟನ್ ಪ್ಲೇಯರು. ಅಂಡ್ ಅನೂಪ್ ಕುಮಾರ್ ಕಬಡ್ಡಿ ಆಡ್ತಾರೆ. ಹಾಗಾಗಿ ನಿಮ್ಮ ಉತ್ತರ ಸರಿ ಆಯಿತು. ಅಂದರೆ ನೀವು 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು 10,000 ರೂಪಾಯಿಗಳನ್ನು ಗಳಿಸಿದಿರಿ. ಯಾವ ಲೈಫ್ ಲೈನ್ ಯೂಸ್ ಮಾಡಿಲ್ಲ. ದಟ್ಸ್ ಬ್ಯೂಟಿಫುಲ್.
ಹಾಗಾಗಿ ನಿಮ್ಮ ಕಾನ್ಸೆಪ್ಟ್ ಆಫ್ ಸೂಪರ್ ಮಾಮ್ ಹತ್ತಿರ ಆಗ್ತಾ ಇದ್ದೀರಿ. ವೆರಿ ವೆರಿ ನೈಸ್. ನಿಧಾನವಾಗಿ ಇದೇ ಥರ ಆಡಿ, ಪ್ಲೇ ಇಟ್ ಕೂಲ್. 6ನೇ ಪ್ರಶ್ನೆ ಸರ್. 6ನೇ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ನಾನು ಒಂದು ಕ್ವಶನ್ ಕೇಳ್ತೀನಿ ಸರ್. ಸರ್, ಆ್ಯಸ್ ಆನ್ ಆ್ಯಕ್ಟರ್ ನೀವು ವರ್ಲ್ಡ್ಗೆ ಗೊತ್ತು ಅಂದ್ಕೊಳ್ಳಿ, ಫುಲ್ ವರ್ಲ್ಡ್ಗೆ ಗೊತ್ತು, ಎಲ್ಲರೂ ಇಷ್ಟಪಡ್ತಾರೆ, ನಾನು ಅಷ್ಟೇ ಸರ್, ತುಂಬ ಇಷ್ಟಪಡ್ತೀನಿ ನಿಮ್ಮ ಆ್ಯಕ್ಟಿಂಗಲ್ಲಿ. ಬಟ್ ನಾನೊಂದು ಮ್ಯಾಗ್ಝಿನಲ್ಲಿ ಓದಿದೆ, ನೀವು PUCನಲ್ಲಿ ರ್ಯಾಂಕ್ ಬಂದಿದ್ರಂತಲ್ಲ ಸರ್? ನನಗೆ ಸ್ಟಡೀಸ್ ತುಂಬ ಇಂಟ್ರೆಸ್ಟ್ ಇತ್ತು. ನನಗೆ ಪ್ರೈಮರಿ ಸ್ಕೂಲಿಂದ ಯಾವಾಗಲೂ ಫಸ್ಟ್ ರ್ಯಾಂಕೆ. ನಾನು ಮಾರ್ಕ್ಸ್ಗಳ 1 ಬಂದುಬಿಡಿರೋದು. SSLCಯಲ್ಲಿ ಸ್ಟೇಟ್ ಲೆವೆಲ್ ಎಕ್ಸಾಮು. ಅದೇ ಸರ್. ನಾನು 9th ಸ್ಟ್ಯಾಂಡರ್ಡಲ್ಲಿ ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟ್ ಎಲ್ಲ ಇದ್ದೆ. SSLC ಎಕ್ಸಾಮಲ್ಲಿ ರ್ಯಾಂಕ್ ತೊಗೊಳ್ಳೇಬೇಕು ಸ್ಟೇಟ್ ಲೆವೆಲ್ ಅಂದ್ಬಿಟ್ಟು ಅದೆಲ್ಲ ಬಿಟ್ಬಿಟ್ಟೆ, ಬರೀ ಓದು. ಅಲ್ಲೂ ಕ್ರಿಕೆಟಲ್ಲಿ ಆಡ್ತಾ ಇದ್ದೆ ನಾನು. 9th ಸ್ಟ್ಯಾಂಡರ್ಡ್ ಬಿಟ್ಟಿದ್ದೆ ಅಷ್ಟೇ. 10th ಸ್ಟ್ಯಾಂಡರ್ಡಲ್ಲಿ ಹೆಂಗಾರು ರ್ಯಾಂಕ್ ತೊಗೋಬೇಕು, ಬರೀ ಫೋಕಸ್ ಓನ್ಲಿ ಆನ್ ಸ್ಟಡೀಸ್. ಸೊ SSLCಯಲ್ಲಿ ಫಸ್ಟ್ ಟೈಮ್ ಸ್ಟೇಟಿಗೆ 7th ರ್ಯಾಂಕ್ ಬಂದೆ. ಮೊದಲನೇ ಸಲ ನನ್ನ ಪೇಪರ್ ನನ್ನ ಹೆಸರು ನೋಡಿದ ಅವತ್ತೇ ನಾನು ಜಿ ರಮೇಶ್ ಅಂತ. ಆಮೇಲೆ PUCಯಲ್ಲಿ PCM ತೊಗೊಂಡೆ, ಅಲ್ಲೂ ಒಳ್ಳೆ ಮಾರ್ಕ್ಸ್ ಬಂತು. PCM ಪರ್ಸೆಂಟ್ 98.6. ಸೊ ಇಂಜಿನಿಯರಿಂಗ್ ಸಿಕ್ತು, ಇಂಜಿನಿಯರಿಂಗು ಸಿಕ್ತು, ನನಗೆ ಮೆಡಿಸನ್ನು ಸಿಕ್ತು, 2 ಸೀಟು ಸಿಕ್ತು. ಎಲ್ಲಿ ಹೋಗೋದು ಯೋಚನೆ ಮಾಡ್ತಾ ಇದ್ದೆ. ನನಗೆ ಈ ಡ್ರಾಮಾ ಇದೆಲ್ಲ ಸ್ವಲ್ಪ ಆಸೆ, ಸ್ಕಿಟ್ ಮಾಡೋದು, ಡಿಬೇಟ್ಗೆ ಹೋಗೋದಲ್ಲ. ಎಲ್ಲರೂ ಹೇಳಿದ್ರು ನೀವು ಡಾಕ್ಟರ್ ಆಗ್ಬಿಟ್ಟು ಫುಲ್ ಓದ್ತಾನೆ ಇರಬೇಕಣೋ, ಇದಕ್ಕೆಲ್ಲ ಸಮಯ ಸಿಗಲ್ಲ ಅಂದರು. ಸರಿ ಅಂದ್ಬಿಟ್ಟು ನಮ್ಮ ಅಪ್ಪನ ಒಂದು ಫ್ಯಾಕ್ಟ್ರಿ ಇತ್ತು. ನಮ್ಮ ಅಣ್ಣ, ನಾನು, ನನ್ನ ತಮ್ಮ 3 ಜನನೂ ಮೆಕ್ಯಾನಿಕಲ್ ಇಂಜಿನಿಯರ್ಸು. ನಮ್ಮ ಅಪ್ಪ ಏನು ಅಂದ್ಕೊಂಡ್ರು, ಇವರೆಲ್ಲ ಇಂಜಿನಿಯರ್ ಆಗ್ಬಿಟ್ಟು ನನ್ನ ಫ್ಯಾಕ್ಟ್ರಿ ನೋಡ್ಕೊಳ್ತಾರೆ ಅಂದ್ಕೊಂಡು 3 ಜನನೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿಸಿದ್ರು. ನಾವು ಯಾರು ಆ ಕಡೆ ಹೋಗೋಕ್ಕಾಗಿಲ್ಲ, ಅವ್ರವ್ರು ನಮ್ಮ ಕನಸುಗಳ ಹಿಂದೆ ಬಂದುಬಿಟ್ವಿ. ಹಾಗಾಗಿ ಆ ಫ್ಯಾಕ್ಟ್ರಿ ಆಮೇಲೆ ಕ್ಲೋಸ್ ಮಾಡಿದ್ವಿ ಈಗ ಇತ್ತೀಚೆಗೆ. ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೆ. ಐ ಬಿಕೇಮ್ ಅನ್ ಆ್ಯಕ್ಟರ್. ಎಲ್ಲೂ ಕೆಲಸ ಮಾಡಿಲ್ಲ, ಆದರೆ ಆ್ಯಕ್ಟಿಂಗೇ ಮಾಡ್ತಾ ಇದ್ದೀನಿ. ಬಟ್ ದಟ್ಸ್ ನೋಡಿ ಸರ್, ನೀವು ಓದಿನಲ್ಲೂ ತುಂಬಾ ಮುಂದೆ ಇದ್ರಿ ಅಂತ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ಅನ್ಸುತ್ತೆ ನನಗೆ. ಇಲ್ಲ, ಗೊತ್ತಿರ್ತಾರೆ ಜನರಲಿ, ಯಾವುದೋ ಪೇಪರ್ ಎಲ್ಲ ಓದಿರ್ತಾರೆ ಅವರು. ಅದಕ್ಕೆ ನನಗೆ ಈ ಗೇಮ್ ಶೋ ನಡ್ಸ್ಕೊಳ್ಳೋದು ಭಾಳ ಇಷ್ಟ. ಯಾಕಂದ್ರೆ ನನ್ನ ಫೇವ್ರೇಟ್ ಟಾಪಿಕ್ಸ್ ಎಲ್ಲ ಮತ್ತೆ ಬರ್ತಾ ಇದೆ. ಮಧ್ಯದಲ್ಲಿ ನಾನು ಆ್ಯಕ್ಟಿಂಗ್ ಮಾಡ್ತಿದ್ದಾಗ, ಡೈರೆಕ್ಟ್ ಮಾಡ್ತಿದ್ದಾಗ ಇದಕ್ಕೆಲ್ಲ ಅವಕಾಶ ಸಿಗ್ತಾನೆ ಇರಲಿಲ್ಲ. ದಟ್ ಐ ಆಮ್ ವೆರಿ ವೆರಿ ಹ್ಯಾಪಿ ಹೋಸ್ಟಿಂಗ್ ಕನ್ನಡದ ಕೋಟ್ಯಾಧಿಪತಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಓಕೆ ಮ್ಯಾಮ್. ಸರ್, ನನ್ನ ಮಗ PUCನಲ್ಲಿ ರ್ಯಾಂಕ್ ಬಂದ ಸರ್, ಸೇಮ್ ನಿಮ್ಮ ಟೈಪೇ ಸರ್. ಅವನು B ಮತ್ತೆ ಮೆಡಿಕಲ್ 2 ಸೀಟ್ ಸಿಕ್ಕಿತ್ತು ಸರ್ ಅವನಿಗೆ. ಬಟ್ ಅವನು ಇಂಜಿನಿಯರಿಂಗ್ ಹೋಗಿದ್ದಾನೆ ಸರ್. ವೆರಿ ಗುಡ್, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ನನ್ನ ತುಂಬ ಜನ ಕೇಳ್ತಾರೆ, ಏನು ಸರ್ ನೀವು ಇಂಜಿನಿಯರಿಂಗ್ ಮಾಡಿದ್ರಲ್ಲ ಸರ್, ವೇಸ್ಟ್ ಆಯ್ತಲ್ಲ ಸರ್ ಇಂಜಿನಿಯರಿಂಗ್ ಓದಿದ್ದು, ಸಿನಿಮಾಗೆ ಬಂದ್ಬಿಟ್ರಲ್ಲ ಸರ್ ಅಂತ. ನಾನು ಹೇಳೋದು, ಏನು ಓದಿದ್ರು ವೇಸ್ಟ್ ಅಂತೂ ಆಗಲ್ಲ. ಹೆಂಗ್ ವೇಸ್ಟ್ ಆಗುತ್ತೆ? ಅದು ಇನ್ನೊಂದು ರೂಪದಲ್ಲಿ ಹೆಲ್ಪ್ ಆಗುತ್ತೆ. ನಾನು ಹೇಳ್ತೀನಿ, ಇಂಜಿನಿಯರಿಂಗ್ ಏನು ಕಲಿಸ್ತಾರೆ ನಮಗೆ? 1, ಟು ಡೂ ಥಿಂಗ್ಸ್ ಮೋಸ್ಟ್ ಎಫಿಷಿಯೆಂಟ್ಲಿ. 2, ಟು ಡೂ ಥಿಂಗ್ಸ್ ದ ಮೋಸ್ಟ್ ಕಾಸ್ಟ್ ಎಫೆಕ್ಟಿವ್ ವೇ. 3, ಟು ಡೂ ಥಿಂಗ್ಸ್ ಸೇಫ್ಲಿ, ದ ಸೇಫೆಸ್ಟ್ ವೇ ಪಾಸಿಬಲ್. ನಾನು ಅದೇ 3 ಸಿನಿಮಾದಲ್ಲಿ ನೋಡಿಸ್ತಾ ಇದ್ದೀನಿ. ನಾನೇನು ಮಾಡ್ತೀನಿ, ನಮ್ಮ ಪ್ರೊಡ್ಯೂಸರ್ಗೆ ಅತಿ ಕಮ್ಮಿ ಖರ್ಚಲ್ಲಿ ಅತಿ ಶ್ರೇಷ್ಠವಾದ ಚಿತ್ರವನ್ನು ಯಾರಿಗೂ ತೊಂದರೆ ಆಗದಾಗ ಮಾಡ್ತಾ ಇದ್ದೀನಿ. ಅದಕ್ಕೆ ನಾವು ಐ ಆಮ್ ಯೂಸಿಂಗ್ ದ ಸೇಮ್ ಇಂಜಿನಿಯರಿಂಗ್ ಪ್ರಿನ್ಸಿಪಲ್. ಇನ್ಫ್ಯಾಕ್ಟ್ ನಾನು ಇಂಜಿನಿಯರಿಂಗ್ ಬಿಟ್ಟು ಸಿನಿಮಾಗೆ ಬಂದಾಗ ನನ್ನ ಫಸ್ಟ್ ಕೋಟ್ ಪೇಪರಲ್ಲಿ ಬಂದಿದ್ದು, ಸಿನಿಮಾ ಇಸ್ ಮೈ ಏರೋಪ್ಲೇನ್, ಇಂಜಿನಿಯರಿಂಗ್ ಇಸ್ ಮೈ ಪ್ಯಾರಾಚೂಟ್ ಅಂತ. ಯಾವತ್ತಾರು ಏರೋಪ್ಲೇನ್ ಡಿಕ್ಕಿ ಹೊಡೆದ್ರೆ ನನ್ನ ಹತ್ರ ಪ್ಯಾರಾಚೂಟ್ ಇದೆ, ಇಂಜಿನಿಯರಿಂಗ್ ಇಟ್ಕೊಂಡು ಇಳಿದು ಬಿಡ್ತೀನಿ, ನೀವೆಲ್ಲ ಏನೇನೋ ಮಾಡ್ತೀರಾ ಅಂತ. ನಮಗೆ ಇಂಜಿನಿಯರಿಂಗ್ ಪ್ಯಾರಾಚೂಟು, ನಿಮಗೆ ಇಂಜಿನಿಯರಿಂಗ್ ಏರೋಪ್ಲೇನು. ಕೇರ್ಫುಲ್ ಆಗಿ ಓಡಿಸಿ. ಓಕೆ, ಲೆಟ್ಸ್ ಗೋ ಬ್ಯಾಕ್ ಟು ದ ಗೇಮ್. 6ನೇ ಪ್ರಶ್ನೆ ನಿಮಗೆ ನೀಡುತ್ತೆ 20,000. ರೈಟ್, ಗಣ ಗಂಟೆ ಬಾರಿಸ್ತು ಮನೆಗೆ ಹೋಗಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾಳೆ ಮತ್ತೆ ಮುಂದುವರ್ಸೋಣ. ದೀಪ ಅವರೇ, ಭಾಳ ಚೆನ್ನಾಗಿ ಆಡ್ತಾ ಇದ್ದೀರಿ. 3 ಲೈಫ್ ಲೈನ್ಸ್ ಹಾಗೇ ಬ್ಯಾಲೆನ್ಸ್ ಇದೆ. 10,000 ರೂಪಾಯಿ ಆಗಲೇ ಗಳಿಸಿದಿರಾ. ಇನ್ನಿರೋದು ಕೇವಲ 10 ಪ್ರಶ್ನೆಗಳು. ನಿಮ್ಮ ಕನಸಿನ 1 ಕೋಟಿ, ನಿಮ್ಮ ಕಲ್ಪನೆಯ ಸೂಪರ್ ಮಾಮ್ ಆಗಕ್ಕೆ ಇನ್ನೊಂದು ಅವಕಾಶ ಇದೆ. ನಾಳೆ ಸಂಜೆ ಮತ್ತೆ ಸೇರೋಣ. ಆ್ಯಂಡ್ ಈ ಹ್ಯಾಪಿ ಫ್ಯಾಮಿಲಿ ಜೊತೆ ಆಟ ಮುಂದುವರಿಯುತ್ತೆ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಸಾಕಷ್ಟು ಸಮಯ ಕಳೀರಿ. ನಾಳೆ ಮತ್ತೆ ಸಿಗೋಣ ಆ್ಯಸ್ ಯೂಶುವಲ್. ನಾಳೆವರೆಗೂ ಹ್ಯಾಪಿಯಾಗಿರಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ. ಸ್ಲೀಪ್ ವೆಲ್, ಸ್ಲೀಪ್ ವೆಲ್, ಸ್ಲೀಪ್ ವೆಲ್. ಗೆಲುವನ್ನ ಇನ್ನಷ್ಟು ಮೆರಗುಗೊಳಿಸಲು ಕೋಲ್ಗೇಟ್ ಇಂದ ಮುಗುಳ್ ನಗೆ ಗಿಫ್ಟ್. ಫೋನಲ್ಲಿ ಅವ್ರ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾರೆ.
ರಣಬೀರ್ ಕಪೂರ್ ಚೆನ್ನಾಗಿ ಮಾಡಿದಾನಂತ ಕಣೆ, ಸಂಜು ಅಲ್ಲಿಂದ ಅದನ್ನು ನಡೀತಾ ಇರುತ್ತೆ. ಈ ಕೈಯಲ್ಲಿ ನನ್ನ ಮಗಳಿಗೆ ಟಿಫನ್ ಪ್ಯಾಕ್ ಮಾಡ್ತಾ ಇರ್ತಾಳೆ, ಕಣ್ಣಲ್ಲಿ ನನ್ನ ಮಗನಿಗೆ ಫ್ರಿಜ್ ಡೋರ್ ಕ್ಲೋಸ್ ಮಾಡೋ ಅಂತ ಹೇಳ್ತಿರ್ತಾಳೆ. ಈ 4 ಸೈಮಲ್ಟೇನಿಯಸ್ ಆಗಿ ಮಾಡ್ತಾರೆ ಈ ಹೆಣ್ಮಕ್ಳು. ಈ ಮಲ್ಟಿ ಟಾಸ್ಕಿಂಗು, ನಾವು ಕಾಲಿಲಿಟ್ರೆ ಇದು ಮರ್ತೋಗುತ್ತೆ, ಇದು ಇಟ್ಟರೆ ಅದು ಮರ್ತೋಗುತ್ತೆ. ಡು ಯು ಸಿ ದಟ್ ಕ್ವಾಲಿಟಿ ಇನ್ ಆಲ್ ವುಮನ್? ದೀಪಾಲ್ ಕೂಡ ಇದೆಯಾ? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಅದು ಹೋಮ್ ಮೇಕರ್ ಅನ್ನೋದಕ್ಕಿಂತ ಹೋಮ್ ಮಿನಿಸ್ಟರ್ ಅಂತ ತಮಾಷೆಯಾಗಿ ಹೇಳ್ತಾ ಇರ್ತಾರಲ್ಲ, ಅದು 100% ಕರೆಕ್ಟ್. ರಾಕಿಂಗ್ ಸ್ಟಾರ್ ಯಶ್